ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾಂ ದೇವಿ ಸರಸ್ವತಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘೇತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಃ ಪರೋ ವ್ಯಕ್ತಾದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ನನ್ನ ಭಗವದ್ಗೀತಾ ಬಂಧುಗಳೇ ಹಾಗೂ ಈ ಕಾರ್ಯಕ್ರಮದ ಪ್ರಾಯೋಜಕರಾಗಿ ನಿಂತಹ ಶ್ರೀಯುತ ಚಂದ್ರಶೇಖರ ಶೆಟ್ಟಿ ಹಾಗೂ ಅವರ ಪರಿವಾರದವರೇ, ಎಲ್ಲ ಹಿರಿಯ ಶ್ರೋತೃಗಳೇ, ನಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಂದಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಕರ್ಮಯೋಗ ಮತ್ತು ಭಕ್ತಿಯೋಗದಿಂದ ಚಿತ್ತವನ್ನು ಶುದ್ಧವಾಗಿರಿಸಿಕೊಂಡ ಮೇಲೆ ಸಾಧಕ ಯಾವ ರೀತಿಯ ಸಾಧನೆಯನ್ನು ಕೈಗೊಳ್ಳಬೇಕು ಅನ್ನೋದನ್ನು ಈ 51, 52, 53 ಈ ಶ್ಲೋಕಗಳಲ್ಲಿ ನಾವು ನೋಡಿದ್ದೇವೆ. ಇನ್ನೊಂದು ಸಲ ನೆನಪಿಸ್ತೇನೆ. ಇಲ್ಲಿನ ಸಾಧನೆ ತುಂಬ ಎತ್ತರಕ್ಕೆ ಏರಿದಂತಹ ಜ್ಞಾನಿಗೆ, ಸಾಮಾನ್ಯದರಿಗೆ ಸಾಧನೆ ಇದಲ್ಲ. ಅದಾದ ಮೇಲೆ ಇಂತಹ ಸಾಧನೆಯನ್ನು ಕೈಗೊಂಡಂತಹ ಸಾಧಕ, ಅವನು ಜ್ಞಾನಿ, ಬ್ರಹ್ಮಭೂತನಾಗ್ತಾನೆ. ಅವನ ಸ್ಥಿತಿಯನ್ನು 54ನೆಯ ಶ್ಲೋಕ ಬಹಳ ಸುಂದರವಾಗಿ ವರ್ಣನೆ ಮಾಡುತ್ತೆ. ನಾನು ಒಂದು ಮಾತನ್ನು ಹೇಳಿದ್ದೆ, ಪ್ರಸನ್ನನಾದವನನ್ನು ನೋಡಿದಾಗ ನೋಡಿದವನು ಪ್ರಸನ್ನನಾಗ್ತಾನೆ ಅಂತ. ಇದಕ್ಕೆ ಉದಾಹರಣೆಯಾಗಿ ಸಾಕಷ್ಟು ಜನರನ್ನು ಕೊಡಬಹುದು. ಆಧುನಿಕ ಕಾಲದಲ್ಲಿಯೇ ರಮಣರನ್ನು ನೋಡಿದವರ ಅನುಭವ, ಎಲ್ಲರ ಅನುಭವವೂ ಸಮಾನ. ಅವರನ್ನು ನೋಡಲಿಕ್ಕೆ ಹೋಗುವಾಗ ನೋಡುವವರ ಮನಸ್ಸಿನಲ್ಲಿ ಏನೇ ದುಗುಡ ದುಮ್ಮಾನಗಳಿದ್ರೂ ಸಹ ಅವರನ್ನು ನೋಡಿದ ತಕ್ಷಣ ಎಲ್ಲವೂ ಅಳಿಸಿ ಹೋಗ್ತಿತ್ತು. ಕಾರಣ ಅವರ ಪ್ರಸನ್ನತೆ, ಪ್ರಭಾವಲಯ ನೋಡುಗರವರೆಗೂ ಸಹ ಅದು ಬರ್ತಿತ್ತು ಎನ್ನುವಂಥ ಹಿನ್ನೆಲೆಯಲ್ಲಿ ಈ ಮಾತನ್ನು ಎಲ್ಲರೂ ಹೇಳ್ತಾರೆ. ಮತ್ತು ನಾನು ನಿನ್ನೆ ದಿವಸ ಚಂದ್ರಶೇಖರ ಭಾರತಿಗಳವರ ಉದಾಹರಣೆಯನ್ನು ಸಹ ಬೇರೆಯ ಮಾತಿನ ಮೂಲಕ ಕೊಟ್ಟಿದ್ದೇನೆ. ಅವರನ್ನು ಒಮ್ಮೆ ನೋಡಿದವರು ಮತ್ತೆ ಪುನಃ ಮತ್ತೆ ನೋಡಬೇಕು. ಯಾಕೆ ಅಂತ ಕೇಳಿದರೆ ಕಾರಣ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದರು. ಹೆಚ್ಚೇಕೆ ಗೃಹಸ್ಥರು ಅಂತ ಕರೆಸಿಕೊಂಡಂಥ ರಾಮಕೃಷ್ಣ ಪರಮಹಂಸರು ಇವತ್ತಿಗೂ ನಾವು ಅದನ್ನು ಅನುಭವಿಸ್ತೇವೆ. ಹಾಗಾಗಿ ಯಾವನು ಸ್ವತಃ ತಾನು ಪ್ರಸನ್ನನೋ ಅವನು ತನ್ನ ಸನಿಹಕ್ಕೆ ಬಂದವರೆಲ್ಲರಿಗೂ ಸಹ ಪ್ರಸನ್ನತೆಯನ್ನು ಕೊಡಬಲ್ಲ. ಇದನ್ನು ಗೀತಾಚಾರ್ಯ
ಆ ಮಟ್ಟಕ್ಕೇರಿದ ಸಾಧಕ ಅದನ್ನು ಯಾವ ರೀತಿಯಾಗಿ ಪಡೆದಿರ್ತಾನೆ ಮತ್ತು ಅವನನ್ನು ನೋಡೋರು ಹೇಗೆ ಅದನ್ನು ಕೊಡ್ತಾನೆ ಅನ್ನೋದನ್ನು ಪರ್ಯಾಯವಾಗಿ ತಿಳಿಸ್ಕೊಡ್ತಾನೆ. ಮತ್ತು ಅವನಿಗೆ ನ ಶೋಚತಿ ನ ಕಾಂಕ್ಷತಿ, ಅವನಿಗೆ ಯಾವುದೇ ಬಯಕೆಯೂ ಇಲ್ಲ, ಕಳೆದು ಹೋಯ್ತಲ್ಲ ಎನ್ನುವ ದುಃಖವೂ ಇಲ್ಲ. ಯಾಕೆಂದರೆ ಈ ನನಗಿದು ಬೇಕು ಅಂತಾದಾಗ ಒಂದು ವಸ್ತು ಇರಬೇಕು, ಕಳೆದು ಹೋಯಿತು ಅಂತ ಹೇಳುವಾಗ ಇನ್ನೊಂದು ವಸ್ತು ಇರಬೇಕು. ಈ ಎರಡೂ ಸಹ ಅವನಿಗೆ ಕಾಣೋದಿಲ್ಲ. ಯಾಕೆಂದರೆ ಸರ್ವಂ ಬ್ರಹ್ಮಮಯಂ ಜಗತ್, ಅವನಿಗೆ ಕಾಣೋದೇನು ಅಂದರೆ ಎಲ್ಲವುದೂ ಸಹ ಬ್ರಹ್ಮವೇ. ಉಪನಿಷತ್ತಿನ ಮಾತು ಬ್ರಹ್ಮೈವೇದಂ ಸರ್ವಂ, ಇದೆಲ್ಲವುದೂ ಬ್ರಹ್ಮವೇ. ಹಾಗಾಗಿ ಅವನಿಗೆ ಯಾವುದೇ ಕಾಮನೆ ಇಲ್ಲ, ನಾನೇನೋ ಕಳ್ಕೊಂಡು ಬಿಟ್ಟೆ ಎನ್ನುವಂಥ ದುಃಖವೂ ಇಲ್ಲ. ಇಷ್ಟಾದ ಮೇಲೆ ಅಲ್ಲೊಂದು ಮಾತು ಬಂದಿದೆ, ಮದ್ಭಕ್ತಿಂ ಲಭತೆ ಪರಾಂ, ನನ್ನ ಪರಾಭಕ್ತಿಯನ್ನು ಪಡಿತಾನೆ ಅಂತ. ಈ ಪರಾಭಕ್ತಿ ಪಡಿತಾನೆ ಅಂದರೆ ಇದಕ್ಕೂ ಮೊದಲು ಇರಲಿಲ್ವೋ ಅಂತ ಒಂದು ಸಂಶಯವನ್ನು ನಾನು ಎತ್ತಿದ್ದೆ. ಮೊದಲು ಇತ್ತು, ಅದು ಸಗುಣ ಭಕ್ತಿಯಾಗಿತ್ತು. ಭಕ್ತಿಯಲ್ಲಿ ಪ್ರಧಾನವಾಗಿ ಎರಡು, ನಾನು ಇದನ್ನು 12ನೇ ಅಧ್ಯಾಯದಲ್ಲಿ ಹೇಳಿದ್ದೇನೆ. ಆದರೆ ಮಧ್ಯದಲ್ಲಿ ಬಂದು ಸೇರಿಕೊಂಡವರಿಗೆ ಏನೋ ಹೇಳಿಬಿಟ್ರು, ಅದನ್ನು ಹೇಳಲಿಲ್ಲ ಎನ್ನುವಂಥ ಭಾವನೆ ಬರ್ತಾ ಇರ್ತದೆ. ಈ ಸಮಸ್ಯೆ ಯಾವಾಗಲೂ ಇರೋದೇನೆ. ಡಿ ವಿ ಜಿಯವರು ಈ ಮಾತನ್ನು ಅವರ ಲೇಖನದಲ್ಲಿ ಉಲ್ಲೇಖ ಮಾಡ್ತಾರೆ. ಏಕೆಂದರೆ ಅನ್ಯಥಾ ಭಾವಿಸಬೇಡಿ, ಉಪನ್ಯಾಸದಲ್ಲಿ ಯಾವಾಗಲೂ ಹಾಗೆ ಪ್ರಾರಂಭದಲ್ಲಿ ಜನ ಇರುವುದಕ್ಕಿಂತ ಮುಕ್ತಾಯಕ್ಕೆ ಜನ ಹೆಚ್ಚು. ಹಾಗಾಗಿ ಆಗಂತುಕರಾಗಿ ಬಂದವರಿಗೆ ಏನಾಗಿರುತ್ತೆ ಅಂದರೆ ಪೀಠಿಕಾ ಭಾಗ ಗೊತ್ತಿರೋದಿಲ್ಲ, ಹಿಂದಿನ ಅಧ್ಯಾಯದಲ್ಲಿ ಏನು ಹೇಳಿದ್ದಾನೆ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಏನಾಗುತ್ತೆ ಅಂದರೆ ಹಿಂದೆ ಹೇಳಿದ್ದೇನೆ ಅಂತ ಹೇಳಿದ ತಕ್ಷಣ ಅಯ್ಯೋ ಹೇಳಲೇ ಇಲ್ವಲ್ಲ, ಇದನ್ನು ಹಾರಿಸಿ ಬಿಟ್ರಲ್ಲ ಅಂತ ಅನ್ನಿಸ್ತದೆ. ಮತ್ತು ಕೇಳಿದವರಿಗೂ ಸಹ ಮರೆಯೋದಕ್ಕೇನು ಕಷ್ಟಪಡಬೇಕಾದದ್ದಿಲ್ಲ. ಲೋಕದಲ್ಲಿ ಸಾಂಸಾರಿಕ ವಿಷಯ ಇವೆಲ್ಲ ಬಹಳ ಬೇಗ ಮರೆಯೋದಿಲ್ಲ. ಲೌಕಿಕ ವಿಚಾರಗಳು ತಲೆಗೆ ಅಂಟುತ್ತವೆ, ಹುಣಸೆ ಹಣ್ಣು ಹಿಡಿದಾಗ ಹಿಡ್ಕೊಂಡಿರ್ತವೆ ಅವು. ಅದರ ಅಧ್ಯಾತ್ಮ ವಿಚಾರ ಇಲ್ಲಿ ಕೇಳಿದ್ದು ಅಲ್ಲಿಯೇ ಮರ್ತು ಹೋಗ್ತದೆ. ಯಾಕೆಂದರೆ ಅಷ್ಟು ನೆನಪಿದ್ದು ಬಿಟ್ಟರೆ ಎಲ್ಲರೂ ಮುಕ್ತರೇ ಆಗಿಬಿಡ್ತಾರೆ ಅಲ್ವಾ. ಹಾಗಾಗಿ ಆ ವ್ಯವಸ್ಥೆಯನ್ನು ಜೊತೆಯಲ್ಲಿ ಭಗವಂತ ಇಟ್ಟಾಗೆ ಇದೆ. ಅವನೇ ಹೇಳ್ತಾನೆ, ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ, ನನ್ನಿಂದಲೇ ನೆನಪು ನನ್ನಿಂದಲೇ ಮರೆವು. ಹಾಗಾಗಿ ಯಾರ್ಯಾರಿಗೆ ಎಷ್ಟೆಷ್ಟು ನೆನಪು ಕೊಡಬೇಕು ಅಂತ ಅವನು ತೀರ್ಮಾನ ಮಾಡಿ ಕೊಡ್ತಾನೆ. ಅಷ್ಟು ಹಿನ್ನೆಲೆಯಲ್ಲಿ ಎರಡು ಭಕ್ತಿಗಳು, ಒಂದು ಪರಾಭಕ್ತಿ, ಇನ್ನೊಂದು ಅಪರಾಭಕ್ತಿ ಅಂತ. ಅಪರಾಭಕ್ತಿ ಅಂದರೆ ಸಗುಣ ಭಕ್ತಿ, ಪರಾಭಕ್ತಿ ಅಂದರೆ ಅದು ನಿರ್ಗುಣ ಭಕ್ತಿ ಅಂತ. ಆ ನಿರ್ಗುಣ ಭಕ್ತಿ ಬೇರೆ ಅಲ್ಲ, ಜ್ಞಾನ ಬೇರೆ ಅಲ್ಲ. ಇದನ್ನು 12ನೇ ಅಧ್ಯಾಯದಲ್ಲೂ ಹೇಳ್ತಾನೆ ಭಗವಂತ, 10ನೇ ಅಧ್ಯಾಯದಲ್ಲೂ ಸಹ ಬಹಳ ಸುಂದರವಾಗಿ ಹೇಳಿದ್ದಾನೆ ಅದನ್ನು. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಂ ಉಪಯಾಂತಿ ತೇ. 10ನೇ ಅಧ್ಯಾಯದ 10ನೇ ಶ್ಲೋಕ. ಹೀಗೆ ಯಾರು ನನ್ನನ್ನು ನಿರಂತರವಾಗಿ ಭಕ್ತಿಯಿಂದ ಆರಾಧಿಸ್ತಾರೋ, ನನ್ನಲ್ಲಿ ಭಕ್ತಿಯನ್ನು ಇಡ್ತಾರೋ, ಅವರಿಗೆ ನಾನು ಏನು ಮಾಡ್ತೇನೆ ಅಂದರೆ ಬುದ್ಧಿಯೋಗವನ್ನು ಕೊಡ್ತೇನೆ ಅಂತಾನೆ. ಬುದ್ಧಿಯೋಗ ಅಂದರೆ ಜ್ಞಾನಯೋಗ ಅಂತ ಅರ್ಥ. ಹೇಗೆ ಅಂದರೆ ಮತ್ತಷ್ಟಾದ್ಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಅರ್ಜುನ, ಅವರಿಗೆ ನೀನು ಯಾಕೆ ಆ ಬುದ್ಧಿಯೋಗ ಅಂದರೆ ಜ್ಞಾನ ನಿಷ್ಠೆಯನ್ನು ಕೊಡ್ತೀಯೇ, ಬರೀ ಭಕ್ತಿ ಸಗುಣ ಭಕ್ತಿಯಲ್ಲೇ ಇಟ್ಬಿಟ್ರೆ ಸಾಕಲ್ವಾ ಅಂದರೆ ಅರ್ಜುನ ಕೇಳಿದ ಪ್ರಶ್ನೆಗೆ ಭಗವಂತ ಹೇಳ್ತಾನೆ, ತೇಷಾಂ ಏವಾನುಕಂಪಾರ್ಥಂ, ಯಾರು ನನ್ನಲ್ಲಿ ಈ ಸಗುಣ ಭಕ್ತಿಯನ್ನು ಇಡ್ತಾರೋ, ನನ್ನ ಈ ಸಗುಣ ರೂಪವನ್ನು ಚಿಂತನೆ ಮಾಡ್ತಾರೋ ನಿರಂತರ, ಒಂದು ದಿವಸ ಮಾಡಿ 29 ದಿವಸ ಬಿಡುವವರ ಬಗ್ಗೆ ಅಲ್ಲ, ನಿರಂತರ ಸತತಯುಕ್ತಾನಾಂ ಅಂತ ಶಬ್ದ ಉಂಟು ಅಲ್ಲಿ, ಅದಕ್ಕೋಸ್ಕರ ಅಂಥವ್ರ ಬಗ್ಗೆ ನನಗೊಂದು ಅನುಕಂಪ ಅಂತಾನೆ. ಎಂಥ ಮಾತು ನೋಡಿ. ತೇಷಾಮೇವ ಅನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ.
ನಾನು ಅವರ ಹೃದಯ ಗವಿಯಲ್ಲಿ ಕುಳಿತು ಅವರಿಗೆ ಆವರಿಸಿದ ಕತ್ತಲೆಯನ್ನು, ಅಜ್ಞಾನ ಎನ್ನುವ ಕತ್ತಲೆಯನ್ನು ಹೋಗಲಾಡಿಸಿ ಬಿಡ್ತೇನೆ. ಅವರ ಹೃದಯದಲ್ಲಿ ನಾನೇನೇ ಜ್ಞಾನದೀಪೇನ ಭಾಸ್ವತ, ಆ ಜ್ಞಾನದ ಕಿಡಿಯನ್ನು ಹೊತ್ತಿಸ್ತೇನೆ ಅಂತಾನೆ. ಯಾರು ಹೇಳ್ತಾರೋ ಇಂಥ ಮಾತು? ಜನ್ಮ ಕೊಟ್ಟ ತಂದೆ ತಾಯಿ ನಮಗೋಸ್ಕರ ಒಂದಿಷ್ಟು ಆಸ್ತಿಯನ್ನು ಕೊಟ್ಟು ಹೋಗಬಹುದು. ಅಕಸ್ಮಾತ್ತಾಗಿ ಮಗ ವಿರಕ್ತನಾದರೆ ಬಲವಂತ ಮಾಡಿ ಅವನನ್ನು ಮದುವೆ ಮಾಡಿ ಗೃಹಸ್ಥಾಶ್ರಮಕ್ಕೆ ಎಳಿಬಹುದು. ಆದರೆ ನಿನ್ನನ್ನು ಉದ್ಧಾರ ಮಾಡುವ ದಾರಿಯನ್ನು ತೋರಿಸ್ತೇನೆ ಅಂತ ಹೇಳುವವರು ಯಾರ್ರೀ? ಕೃಷ್ಣ ಮಾತ್ರ ಅಂಥ ಮಾತನ್ನು ಹೇಳ್ತಾನೆ. ಜ್ಞಾನದೀಪೇನ ಭಾಸ್ವತ, ಆ ಜ್ಞಾನದ ಕಿಡಿಯನ್ನು ನಾನು ಅಲ್ಲಿ ಬೆಳಗ್ತೇನೆ ಅಂತಾನೆ. ಹಾಗಾಗಿ ಇಲ್ಲಿ ಹೇಳ್ತಾ ಇರುವುದು ಆ ಜ್ಞಾನದ ಕಿಡಿಯನ್ನು ಹತ್ತಿಸುವಂತಹ ಪರಾಭಕ್ತಿ. ಮದ್ಭಕ್ತಿಂ ಲಭತೆ ಪರಾಂ ಅಂತ. ಇಷ್ಟೆಲ್ಲ ಸಾಧನೆ ಮಾಡಿದಾಗ ಅಂಥವ್ರ ಬಗ್ಗೆ ಅವನಿಗೆ ಅನುಕಂಪ ಇಲ್ಲದೆ ಇರುತ್ತಾ? ಹಾಗಿಲ್ಲ ಅಂತಾರೆ, ಅವನ ಮಾತು ಸುಳ್ಳು ಅಂತ ಹೇಳಬೇಕಾಗತ್ತೆ ನಾವು. ಹಾಗಾಗಿ ನಾನು ಅವರಿಗೆ ನನ್ನ ವಿಷಯವಾದ ಪರಾಭಕ್ತಿಯನ್ನು, ಅಂದರೆ ಆ ಬುದ್ಧಿಯೋಗವನ್ನು, ಜ್ಞಾನನಿಷ್ಠೆಯನ್ನು ಕೊಡ್ತೇನೆ. ಜ್ಞಾನನಿಷ್ಠೆ ಬಂದಾಗ ಏನಾಗುತ್ತೆ ಅಂದರೆ ಸಾಧಕನಿಗೆ ತನ್ನ ಸ್ವರೂಪವೂ ಗೊತ್ತಾಗತ್ತೆ, ಭಗವಂತನ ಸ್ವರೂಪವೂ ಗೊತ್ತಾಗತ್ತೆ. ಇದು ಎರಡೂ ಸ್ವರೂಪ ಬೇರೆ ಅಲ್ಲ, ಒಂದೇ ಅನ್ನೋದು ಗೊತ್ತಾಗತ್ತೆ. ಹಾಗಾಗಿ ಅಂತಹ ಜ್ಞಾನಿ ನನಗಿಂತ ಬೇರೆ ಅಲ್ಲ ಅಂತಾನೆ ಭಗವಂತ. ಜ್ಞಾನೀತು ಆತ್ಮೈವ ಮೇ ಮತಂ, ಆ ಜ್ಞಾನಿ ನನಗಿಂತ ಬೇರೆ ಅಲ್ಲ. ಇಂತಹ ಪರಾಭಕ್ತಿಯನ್ನು ಆತ ಪಡಿತಾನೆ ಅಂತ. ಇಷ್ಟು ಆದ ಮೇಲೆ ಮುಂದೆ 55ನೇ ಶ್ಲೋಕಕ್ಕೆ ನಾವು ಹೋಗಬೇಕು. ಬಹಳ ಎತ್ತರದ ವಿಚಾರದ ಹೇಳುವಂತಹ ಶ್ಲೋಕಗಳು. ಈ 55ನೇ ಶ್ಲೋಕ ಅಲ್ಲೊಂದು ಸ್ವಾರಸ್ಯ ಉಂಟು ನೋಡಿ. 5 ಕೂಡಿದರೆ 10 ಅಲ್ವಾ? 10 ಅಂದರೆ ದಶೇತಿ ಪೂರ್ಣಮುದ್ದಿಷ್ಟಂ. 10 ಅನ್ನುವುದು ಪರಿಪೂರ್ಣ ಸಂಖ್ಯೆ. ಇದು ಒಂದರ್ಥ. ಮತ್ತು ಇನ್ನೊಂದರ್ಥ 5 ಅಂದರೆ 5 ಪಕ್ಕ 5 ಬರೆದ್ರೆ 55. ಈ ಪ್ರಪಂಚದ ಒಟ್ಟು ಸಂಖ್ಯೆಯನ್ನು ಲೆಕ್ಕ ಹಾಕಿದರೆ 1ರಿಂದ 10ರವರೆಗೆ ಆ 1 ಪಕ್ಕ 2, ಆ 2 1 2 ಕೂಡಿಸಿ, ಮತ್ತು 2 ಮತ್ತು 3 ಕೂಡಿಸಿ, ಹೀಗೆ ಕೂಡಿಸ್ತಾ ಹೋದರೆ ಎಷ್ಟಾಗುತ್ತೆ ಅಂದರೆ 10 ಆಗುವಷ್ಟು ಹೊತ್ತಿಗೆ 55 ಆಗೋದು. ಅದು ಭಗವಂತನ ಸಂಖ್ಯೆ, ಪರಮಾತ್ಮನ ಸಂಖ್ಯೆ. ಹಾಗಾಗಿ ಇದು ಬಹಳ ಎತ್ತರದ ವಿಚಾರವನ್ನು ಹೇಳುತ್ತೆ ಈ ಶ್ಲೋಕ. ಆ ಪರಮಾತ್ಮನ ಸ್ವರೂಪವನ್ನೇ ಪಡೆಯುವಂತಹ ಸಾಧಕರ ವಿಚಾರವನ್ನು, ಮುಕ್ತರಾಗುವವರ ವಿಚಾರವನ್ನು ಹೇಳುತ್ತೆ. ಅದು ಹೇಗೆ ಅನ್ನೋದನ್ನು ಯಥಾಶಕ್ತಿ ನೋಡೋಣ. ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ತತೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಈ ಜ್ಞಾನಲಕ್ಷಣ ಭಕ್ತಿಯಿಂದ ನಾನು ಯಾವ ತರಹದಲ್ಲಿ ಇದ್ದೇನೆ, ವಸ್ತುತಃ ನಿಜವಾದ ನನ್ನ ಸ್ವರೂಪ ಏನು, ಇದು ಅವನಿಗೆ ಗೊತ್ತಾಗ್ತದೆ. ಯಾರಿಗೆ? ಆ ಎತ್ತರಕ್ಕೇರಿದ ಸಾಧಕನಿಗೆ. ಆ ಭಕ್ತಿಯಿಂದ ನನ್ನನ್ನು ಅರಿತುಕೊಂಡು ಅನಂತರ ನನ್ನನ್ನು ಪ್ರವೇಶಿಸುತ್ತಾನೆ. ಇದಿಷ್ಟು ಈ ಶ್ಲೋಕದ ಅರ್ಥ. ಹಿಂದೆ ಹೇಳಿದ ನಿಧಿಧ್ಯಾಸನ ರೂಪವಾದ ಭಕ್ತಿಯಿಂದ, ನಿಧಿಧ್ಯಾಸನ ಅಂದರೆ ಶ್ರವಣ ಮನನ ನಿಧಿಧ್ಯಾಸನ. ನಿಧಿಧ್ಯಾಸನ ಬೇರೆ ಅಲ್ಲ, ಜ್ಞಾನನಿಷ್ಠೆ ಬೇರೆ ಅಲ್ಲ. ಆ ನಿಷ್ಠೆ ಅನ್ನೋ ಶಬ್ದ ಹೇಳುತ್ತೆ ಅಲ್ಲಿಯೇ ನಿಂತು ಬಿಡೋದು ಹೀಗೆ ಅಂತ. ಎಷ್ಟೊತ್ತು ಗೊತ್ತಿಲ್ಲ. ಹಾಗಾಗಿ
ಈ ಹಂತಕ್ಕೆ ಬಂದಾಗ ಅಲ್ಲಿ ಭಕ್ತಿ ಪರಾಭಕ್ತಿ ಜ್ಞಾನವಾಗಿ ಬದಲಾವಣೆ ಆಗಿಬಿಡುತ್ತೆ. ಹಾಗಾಗಿ ಜ್ಞಾನನಿಷ್ಠ ಅಂತ ಕರೀತಾರೆ. ಈ ಜ್ಞಾನನಿಷ್ಠೆಯಿಂದ ಸಾಧಕ ನನ್ನನ್ನು ತಿಳಿತಾನೆ. ಹೇಗೆ ತಿಳಿತಾನೆ ಅಂತ ಒಂದು ಪ್ರಶ್ನೆ. ಇಲ್ಲಿ ತಿಳಿಯುವುದು ಹೇಗೆ ಅಂದರೆ ಅದಕ್ಕೆ ಎರಡು ರೀತಿಯ ಪ್ರಕಾರಗಳನ್ನು ಭಗವಂತ ಹೇಳ್ತಾನೆ. ಭಗವಂತನಿಗೆ ಎರಡು ತರಹದ ದೇಹಗಳಿವೆ. ಹಿಂದೆ 7ನೇ ಅಧ್ಯಾಯದಲ್ಲಿ ಈ ಮಾತು ಬಂದಿತ್ತು. ಮತ್ತೆ ಪುನಃ ನಿಮಗೆ ಸಂಶಯ ಬರುತ್ತೆ, ಅಲ್ಲಿ ಬಂದಿತ್ತು ಇಲ್ಲಿ ಬಂದಿತ್ತು ಅಂತ ಹೇಳ್ತೀರಲ್ಲ ನೀವು ಅಂತ. ನಿನ್ನೆ ಮತ್ತೆ ಹೇಳಿದ್ದೇನೆ, ಇದು ಉಪಸಂಹಾರವನ್ನು ಮಾಡುವ ಅಧ್ಯಾಯ. ಆದ್ದರಿಂದ ಹಿಂದೆ ಹೇಳಿದ ವಿಚಾರಗಳನ್ನು ಅರ್ಜುನ ಮರೆಯದೇ ಇರಲಿ ಅಂಥೇಳಿ ಅಲ್ಲಿ ಹೇಳಿದ್ದನ್ನೇ ಒಂದೊಂದೇ ತೆಗೆದು ತೆಗೆದು ಭಗವಂತ ಹೇಳ್ತಾನೆ ಪುನಃ. ಅದು ಅರ್ಜುನ ಒಬ್ಬನಿಗಲ್ಲ, ನಮಗೂ. ಅದಕ್ಕೋಸ್ಕರ ಆ 7ನೇ ಅಧ್ಯಾಯದಲ್ಲಿ ಭಗವಂತ ಹೇಳಿದ್ದಾನೆ ಆ ವಿಚಾರವನ್ನು. ಅಲ್ಲೊಂದು ಶಬ್ದ ಉಂಟು, ಇಲ್ಲಿ ಯಾವಾನ್ ಅಂತ ಒಂದು ಶಬ್ದ ಉಂಟು ನೋಡಿ ಮೂಲ ಶ್ಲೋಕದಲ್ಲಿ. ಯಾವಾನ್ ಅಂದರೆ ಭಗವಂತನಿಗೆ ಮಾಯೆ ಎನ್ನುವಂಥ ಉಪಾಧಿಯಿಂದಾಗಿ ಬೇರೆ ಬೇರೆ ರೂಪಗಳು ಬರ್ತವೆ. ಆ ಉಪಾಧಿಯಿಂದಾಗಿ ಬರುವಂತಹ ಬೇರೆ ಬೇರೆ ವಿಭೂತಿಗಳಿಂದ ನಾನು ಎಷ್ಟರ ಮಟ್ಟಿಗೆ ಯಾವ ಯಾವ ರೂಪದಲ್ಲಿ ಇದ್ದೇನೋ ಆ ಎಲ್ಲವನ್ನೂ ಸಹ ಅವನು ತಿಳಿತಾನೆ. ಎಷ್ಟೆಷ್ಟು ಉಪಾಧಿ ಇರುತ್ತೋ ಅಷ್ಟಷ್ಟು ರೂಪ. ಉದಾಹರಣೆಗೆ ಹೇಳಬೇಕು ಅಂದರೆ, ಇಲ್ಲಿ ಒಂದು ವಿಷ್ಣುವಿನ ವಿಗ್ರಹ ಇದೆ. ಆ ವಿಷ್ಣುವಿನ ವಿಗ್ರಹದಲ್ಲೂ ಅವನಿದ್ದಾನೆ. ಇನ್ನೊಂದು ಕಡೆಗೆ ಗಣಪತಿಯ ವಿಗ್ರಹ ಇದೆ. ಗಣಪತಿಯ ವಿಗ್ರಹದಲ್ಲೂ ಇರುವವನು ಅವನೇ. ಯಾಕೆ? ಉಪಾಧಿ ಭೇದದಿಂದ ಹೆಸರು ಬೇರೆ. ಇನ್ನೊಂದು ಕಡೆಗೆ ದೇವಿಯ ವಿಗ್ರಹ ಇದೆ, ಅಲ್ಲಿ ಇರುವ ಚೈತನ್ಯವೂ ಅದೇ. ಹಾಗಿದ್ದರೆ ಯಾಕಿಷ್ಟೆಲ್ಲ ಭೇದ ಅಂತ ಕೇಳಿದರೆ, ಉಪಾಸಕರಿಗೆ ಸಾಧಕರಾದವರಿಗೆ ಯಾವ ರೂಪ ಇಷ್ಟವೋ ಆ ರೂಪದಲ್ಲಿ ಆ ಚೈತನ್ಯವನ್ನು ಆರಾಧನೆ ಮಾಡಲಿ ಅನ್ನುವುದು ಉದ್ದೇಶ. ಇದನ್ನೆಲ್ಲ ಆಗಮಶಾಸ್ತ್ರಗಳು ಹಾಗೆ ವ್ಯವಸ್ಥೆ ಮಾಡಿವೆ. ಈ ಎಲ್ಲದರ ಹಿಂದಿರುವಂಥ ಚೈತನ್ಯ ಮಾತ್ರ ಸಮಾನ. ಇದನ್ನು ಭಗವಂತ ಹೇಳ್ತಾನೆ, ಹೇಳಿದ್ದಾನೆ ಹಿಂದೆ. ಯೋ ಯೋ ಯಾಂ ಯಾಂ ತನುಂ ಶ್ರದ್ಧೆಯಾ ಅರ್ಚಿತುಮಿಚ್ಛತಿ ತಸ್ಯ ತಸ್ಯ ಅಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಯಾವನಿಗೆ ನನ್ನ ಯಾವ ರೂಪ ಇಷ್ಟ ಆಗತ್ತೋ ಆ ರೂಪದಲ್ಲಿ ಅವನ ಆರಾಧನೆ ಮಾಡಲಿ. ಅವನು ಯಾವ ರೂಪದಲ್ಲಿ ನನ್ನನ್ನು ಆರಾಧನೆ ಮಾಡ್ತಾನೋ ಅದೇ ರೂಪದ ಮೂಲಕ ನಾನು ಫಲವನ್ನು ಕೊಡ್ತೇನೆ. ಹಾಗಾಗಿ ಒಂದೇ ತತ್ವ. ಅದು ಉಪಾಧಿಯಿಂದ ಏನಾಗುತ್ತೆ ಕೇಳಿದರೆ ಬೇರೆ 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 ಆಕಾರವನ್ನು ತಾಳತ್ತೆ. ಇದು ಒಂದು ಯಾವಾನ್ ಅನ್ನೋದಕ್ಕೆ. ಉಪಾಧಿಯಿಂದಾಗಿ ನನ್ನ ಎಷ್ಟು ತರಹದ ರೂಪಗಳು ಇವೆಯೋ ಅದೆಲ್ಲವನ್ನೂ ಸಹ ಆತ ಏನು ಮಾಡ್ತಾನೆ ಅಂದರೆ ಜ್ಞಾತ್ವ ತಿಳಿತಾನೆ. ಒಂದು. ಮತ್ತು ಇನ್ನು ಎರಡನೇದುಂಟು, ಯಶ್ಚ ಅಹಂ, ನಾನು ವಿಧ್ವಸ್ತ ಸರ್ವೋಪಾಧಿ ಭೇದ, ಯಾವ ಉಪಾಧಿಯೂ ಇಲ್ಲದ ಆಕಾಶದಂತೆ ಇರುವಂತಹ ಅದ್ವೈತ ಮತ್ತು ಚೈತನ್ಯ ಸ್ವರೂಪ, ಅಜ ಅಮರ ನಿರ್ಗುಣ ನಿರಾಕಾರ ನಿಷ್ಕ್ರಿಯ, ಈ ಎಲ್ಲ ಶಬ್ದಗಳಿಂದ ಕರೆಯಲ್ಪಡುವಂತಹ ಯಾವ ರೂಪ ಉಂಟೋ, ರೂಪ ಇಲ್ಲ, ಅದು ನಿರ್ಗುಣ, ಆ ರೂಪವನ್ನು ತಿಳಿತಾನೆ. ಅಲ್ಲಿಗೆ ಏನು ಹೇಳ್ದಂಗಾಯಿತು ಅಂದರೆ, ಈ ಎತ್ತರಕ್ಕೇರಿದ ಸಾಧಕ ನನ್ನ ಎರಡು ರೂಪಗಳನ್ನು ತಿಳಿತಾನೆ. ಶಾಸ್ತ್ರದ ಪರಿಭಾಷೆಯಲ್ಲಿ ಈ ಎರಡು ತರಹದ ರೂಪಗಳನ್ನು ಎರಡು ಶಬ್ದಗಳಿಂದ ಕರೀತಾರೆ. ಒಂದು ಸೋಪಾಧಿಕ ರೂಪ, ಇನ್ನೊಂದು ನಿರುಪಾಧಿಕ ರೂಪ ಅಂತ. ಸೋಪಾಧಿಕ ಅಂದರೆ ಏನು? ಭಗವಂತನ ಒಂದು ಶಕ್ತಿಗೆ ಮಾಯೆ ಅಂತ ಹೆಸರು. ಆ ಮಾಯೆಯಿಂದ ಕೂಡಿದಾಗ ಅವನು ಜಗತ್ತಿಗೆ ಕಾರಣನಾಗ್ತಾನೆ, ಜಗದೀಶ್ವರ ಅಂತ ಕರೆಸಿಕೊಳ್ತಾನೆ.
ಆ ಮಾಯೆಯನ್ನು ತನ್ನೊಳಗೆ ಐಕ್ಯ ಮಾಡಿಕೊಂಡಾಗ ಆತನಿಗೆ ಯಾವುದೇ ಉಪಾಧಿ ಇಲ್ಲ. ಆ ಮಾಯೆ ಅವನನ್ನು ಬಿಟ್ಟು ಇದೆಯೋ ಅಥವಾ ಯಾವಾಗಲೂ ಸೇರಿಕೊಂಡೇ ಇದೆಯೋ ಅಂತ ಕೇಳಿದರೆ ಹೇಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಮಾಯೆಯನ್ನು ತನ್ನೊಳಗೆ ಐಕ್ಯ ಮಾಡಿಕೊಂಡಾಗ ಅವನು ನಿರ್ಗುಣ, ನಿರಾಕಾರ. ಆ ರೂಪಕ್ಕೆ ಸಚ್ಚಿದಾನಂದ ಘನ ಅಂತ ಹೆಸರು. ಇದಕ್ಕೆ ಒಂದು ಲೌಕಿಕ ದೃಷ್ಟಾಂತ ಕೊಡ್ತೇನೆ. ಮಂಜುಗಡ್ಡೆ, ನೀವು ಅದನ್ನು ಎಷ್ಟೋ 0 ಡಿಗ್ರಿಗಿಂತ ಇನ್ನು ಕೆಳಕ್ಕೆ ತೆಗೆದುಕೊಂಡು ಹೋದಾಗ ನೀರು ಘನೀಭವಿಸಿ ಏನಾಗುತ್ತೆ, ಅದಕ್ಕೊಂದು ಆಕಾರ ಬರುತ್ತೆ ಅಲ್ವಾ? ಮತ್ತೆ ಪುನಃ ಅದಕ್ಕೆ ನಿರ್ದಿಷ್ಟವಾದ ಶಾಖ ತಗುಲಿದಾಗ ಅದು ಕರಗಿ ಏನಾಗುತ್ತೆ, ನೀರಾಗತ್ತೆ, ನಿರಾಕಾರವಾಗುತ್ತೆ. ಪ್ರಶ್ನೆ ಇಷ್ಟೇ, ಮೊದಲು ಮಂಜುಗಡ್ಡೆಯ ಆಕಾರದಲ್ಲಿದ್ದದ್ದು ನೀರೇ, ಆ ಗಡ್ಡೆ ಕರಗಿದಾಗ ಇದ್ದದ್ದು ನೀರೇ. ಹಾಗಿದ್ರೆ ಅದು ಮಂಜುಗಡ್ಡೆಯಾಗಿ ಆಕಾರ ಬರೋದಕ್ಕೆ ಕಾರಣ ಅದನ್ನು 0 ಡಿಗ್ರಿಗಿಂತ ಹಿಂದಕ್ಕೆ ತೆಗೆದುಕೊಂಡದ್ದು ಅದೇ ಉಪಾಧಿ. ನೀವು ಯಾವ ಥರ ಅಚ್ಚಿನಲ್ಲಿ ಹಾಕಿ ನೀರನ್ನು ಆ ವ್ಯವಸ್ಥೆಗೆ ಒಳಪಡಿಸ್ತೀರೋ ಆ ಆಕಾರ ಬರುತ್ತೆ. ಅದಕ್ಕೆ ವಾಸ್ತವಿಕ ಅದಕ್ಕೆ ಆಕಾರ ಉಂಟಾ? ಇಲ್ಲ. ಆದರೆ ಆ ಉಪಾಧಿಯಿಂದಾಗಿ ಆ ಆಕಾರ ಬಂದ ಹಾಗೆ ತೋರುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಆ ನಿರಾಕಾರವಾದ ರೂಪ ಹೇಗಿರುತ್ತೆ ಅಂತ ಕೇಳಿದರೆ ಅದು ನಿರಾಕಾರ ಅಷ್ಟೇ. ಅಂದರೆ ಹೀಗೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ದೊಡ್ಡ ಸಮಸ್ಯೆ ನೋಡಿ. ಯಾವುದನ್ನು ಶಬ್ದದಿಂದ ಹೇಳೋದಕ್ಕೆ ಆಗೋದಿಲ್ವೋ ಅದನ್ನು ಶಬ್ದದಿಂದಲೇ ತಿಳಿಸ್ಬೇಕು ಅಂತಾದರೆ ಹೇಳೋರು ಎಷ್ಟು ಕಷ್ಟಪಡಬೇಕು, ಅರ್ಥ ಮಾಡಿಕೊಳ್ಳೋರು ಎಷ್ಟು ಕಷ್ಟಪಡಬೇಕು. ಹಾಗಾಗಿ ಶಾಸ್ತ್ರ ಹೇಳುತ್ತೆ ಅದನ್ನು ಸಚ್ಚಿದಾನಂದ ಘನ. ಅಂದರೆ ಸತ್ ಅಂದರೆ ಯಾವಾಗಲೂ ಇರುವಂಥದ್ದು, ಚಿತ್ ಅಂದರೆ ಅದು ಅರಿವಿನ ರೂಪ, ಮತ್ತು ಅದು ಆನಂದದ ಸ್ವರೂಪ. ಈ 3 ಶಬ್ದಗಳು ಭಗವಂತನ ಆ ನಿರುಪಾಧಿಕ ರೂಪವನ್ನು ತಿಳಿಸುವ ಶಬ್ದಗಳು. ಇಷ್ಟಾದ ಮೇಲೆ ಮಾಯೆಯಿಂದ ಕೂಡಿದಂತಹ ಚೈತನ್ಯದ ವಿಸ್ತೃತ ರೂಪವೇ ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂತಹ ಪ್ರಪಂಚ. ಮಾಯೆಯಿಂದ ಕೂಡಿದ ಚೈತನ್ಯದ ವಿಸ್ತೃತ ರೂಪವೇ ಈ ಪ್ರಪಂಚ. ಅಂದರೆ ಈ ಚೈತನ್ಯ, ಈ ಪ್ರಪಂಚ ಆ ಚೈತನ್ಯವನ್ನು ಬಿಟ್ಟು ಬೇರೆಯಾಗಿ ಇಲ್ಲ. ಹಿಂದೆ 7ನೇ ಅಧ್ಯಾಯದಲ್ಲಿ ಭಗವಂತ ತನಗೆ 2 ಪ್ರಕೃತಿಗಳಿವೆ ಅಂತ ಹೇಳಿದ್ದ. 4ನೇ 5ನೇ ಶ್ಲೋಕ ನನ್ನ ನೆನಪು. ಭೂಮಿರಾಪೋ ನಲೋವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತೀಯಮ್ಮೆ ಭಿನ್ನ ಪ್ರಕೃತಿ ರಷ್ಟಧ. ಅಪರಾ, ಇವಿಷ್ಟು ಅಪರಾ ಪ್ರಕೃತಿ. ಯಾವ್ಯಾವುದು? ಭೂಮಿ, ಆಪಹ, ಮತ್ತು ವಾಯು, ತೇಜ, ಆಕಾಶ, ಪಂಚಭೂತಗಳು. ಇದರ ಜೊತೆಗೆ ಮನಃ, ಬುದ್ಧಿ, ಏವಚ ಅಹಂಕಾರ. ಅಹಂಕಾರ, ಬುದ್ಧಿ ಮತ್ತು ಮನಸ್ಸು, ಅಥವಾ ಮನಸ್ಸು, ಬುದ್ಧಿ, ಅಹಂಕಾರ. ಅಲ್ಲಿಗೆ ಎಷ್ಟಾಯಿತು? 5 ಮತ್ತು ಇದು 3 ಸೇರಿದರೆ 8. ಭಿನ್ನ ಪ್ರಕೃತಿ ರಷ್ಟಧ. ಈ 8 ಸೇರಿದ್ದಂಥದ್ದು ನನ್ನ ಅಪರಾ ಪ್ರಕೃತಿ ಅಂತಾನೆ. ಪ್ರಶ್ನೆ ಇಷ್ಟೇ, ಪ್ರಪಂಚ ಅಂತ ಹೇಳಿದರೆ ಈ 8ರೊಳಗೆ ಯಾವುದನ್ನು ತೆಗಿತೀರಿ ನೀವು? ಹಾಗಾಗಿ ಈ 8ರಿಂದ ಕೂಡಿದ್ದು ಭಗವಂತನ ಅಪರಾ ಪ್ರಕೃತಿ, ಅಂದರೆ ಜಡ ಪ್ರಕೃತಿ. ಸುಲಭವಾಗಿ ಅರ್ಥ ಆಗಲಿ ಅಂತ ಹೇಳಬೇಕಂದ್ರೆ ಬೇಕಿದ್ರೆ ಜಡದೇಹ ಅಂತ ಹೇಳಿ, ಅರ್ಥ ಆಗೋದಕ್ಕೋಸ್ಕರ. ಇನ್ನೊಂದು ಪ್ರಕೃತಿ ಹೇಳಬೇಕಲ್ಲ, ಅಪರಾ ಇಯಂ ಇತಸ್ತ್ವನ್ಯಾಂ ವಿದ್ಧಿಮೇ ಪರಾಂ. ಅದಕ್ಕೆ ಪರಾ ಪ್ರಕೃತಿ ಅಂತ ಹೆಸರು. ಅದರ ಹೆಸರು ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಅದಕ್ಕೆ ಜೀವ ಅಂತ ಹೆಸರು. ಅದು ಈ ಪ್ರಪಂಚವನ್ನು ಧಾರಣೆ ಮಾಡಿದೆ ಅಂತಾನೆ. ಧಾರಣೆ ಮಾಡಿದೆ ಅಂದರೆ ಈ ಪ್ರಪಂಚ ನೀವು ಹೊತ್ಕೊಂಡಿದೆ ಅಂತ ಅರ್ಥ ಅಲ್ಲ. ಯಾಕೆ ಜೀವ ಪ್ರಪಂಚ ಹೊತ್ಕೊಂಡಿದ್ದಾನ? ಇಲ್ಲ, ಪ್ರಪಂಚವನ್ನು ಅನುಭವಿಸ್ತಾನೆ ಅಂತ ಅರ್ಥ.
ಈತ ಚೇತನ ಸ್ವರೂಪ, ಹಾಗಾಗಿ ಅವನ ಪರಾಪ್ರಕೃತಿ, ಮೊದಲನೆಯದು ಅಪರಾಪ್ರಕೃತಿ. ಈ ಎರಡು ತರಹದ ಶರೀರಗಳು ನನಗಿವೆ. ಅಲ್ಲಿಗೆ ಈ ಪ್ರಪಂಚ ಅನ್ನೋದು ಭಗವಂತನನ್ನು ಬಿಟ್ಟು ಇಲ್ಲ, ಅವನ ಶರೀರ. ಹಾಗಿದ್ದರೆ ಪರಾಪ್ರಕೃತಿಯಾದ ಜೀವ ಅವನ ಶರೀರದ ಅವಯವ. ಪ್ರತಿಯೊಂದು ಜೀವನೂ ಸಹ ಅವನ ಶರೀರದ ಅವಯವ. ಹಾಗಾಗಿ ಈ ಪರಾಪ್ರಕೃತಿ ಮತ್ತು ಅಪರಾಪ್ರಕೃತಿಗಳ ಮೂಲಕ ಆತ ವಿರಾಟ್ ಸ್ವರೂಪನಾಗಿ ನಿಂತಿದ್ದಾನೆ. ಆ ವಿರಾಟ್ ಸ್ವರೂಪವನ್ನು ನಾವು ಹಿಂದೆ 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ದರ್ಶನದಲ್ಲಿ ನೋಡಿ ಬಂದಿದ್ದೇವೆ. ಅಂದ ಮಾತ್ರಕ್ಕೆ ಆ ವಿಶ್ವರೂಪ ದರ್ಶನ ತೋರಿಸಿದಂಥ ಆ ವಿರಾಟ್ ರೂಪವೂ ಸಹ ಅವನ ಸಗುಣ ರೂಪವೇ. ಆದ್ದರಿಂದ ಈ ಪ್ರತಿಯೊಂದು ಅವನ ಉಪಾಧಿಯಿಂದಾಗುವ ಬೇರೆ ಬೇರೆ ರೂಪಗಳೇನಿದ್ದಾವೆಲ್ಲ ಇವು ಅಪರಾಪ್ರಕೃತಿ, ಅವನ ಸಗುಣ ರೂಪಗಳು ಹೀಗೆ ಅಂತ. ಹೀಗೆ ಈ ಪರಾ ಮತ್ತು ಅಪರಾಪ್ರಕೃತಿ ಕೂಡಿದಂಥ ಈ ಜಗತ್ತು ಬ್ರಹ್ಮಭೂತನಾದಂಥ ಜ್ಞಾನಿಯ ಅರಿವಿನಲ್ಲಿ ಕರತಲಾಮಲಕವಾಗಿ ಕಾಣುತ್ತಂತೆ. ಕರತಲಾಮಲಕ ಅಂದರೆ ಆಮಲಕ ಅಂದರೆ ನೆಲ್ಲಿಕಾಯಿ, ಕರತಲ ಅಂದರೆ ಅಂಗೈ. ಅಂಗೈಯಲ್ಲಿ ಹೀಗೆ ನೆಲ್ಲಿಕಾಯಿ ಇಟ್ಟರೆ ಹೇಗೆ ಅದು ಎಲ್ಲ ಭಾಗವೂ ಕಾಣುತ್ತೋ, ಅದರ ಎಲ್ಲ ಭಾಗವೂ ಕಾಣುತ್ತೋ, ಹಾಗೆ ಈ ಪರಾಪ್ರಕೃತಿ ಅಪರಾಪ್ರಕೃತಿ ಎರಡೂ ಸಹ ಆ ಜ್ಞಾನಿಗೆ ಕಾಣ್ತಾ ಇರುತ್ತಂತೆ. ಎಂತಹ ಮಾತನ್ನು ಹೇಳ್ತಾನೆ ಭಗವಂತ ಅಂದರೆ, ನನ್ನ ಈ ಜಡ ಸ್ವರೂಪವೂ ಅವನಿಗೆ ತಿಳಿಯುತ್ತೆ, ಮತ್ತು ಚೇತನ ಸ್ವರೂಪ ಅವನಿಗೆ ಗೊತ್ತು. ಅಷ್ಟೇ ಅಲ್ಲ, ಆತ ನನ್ನ ಈ ಸಚ್ಚಿದಾನಂದ ಘನರೂಪ ಅಂತ ಏನು ಹೇಳಿದನಲ್ಲ ನಾನು, ಅದನ್ನೂ ಸಹ ತಿಳಿತಾನೆ. ನಿರುಪಾಧಿಕ ಸಚ್ಚಿದಾನಂದ ಸ್ವರೂಪ ಅದನ್ನೂ ಸಹ ಆತ ತಿಳಿತಾನೆ. ಅದನ್ನು ಶಬ್ದದಿಂದ ಹೀಗೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇದು ಪರಮಾತ್ಮನ ನಿಜವಾದ ತತ್ವ. ಅಲ್ಲೊಂದು ಶಬ್ದ ಉಂಟು ನೋಡಿ, ತಥೋ ಮಾಂ ತತ್ವತೋ ಜ್ಞಾತ್ವ ಅಂತ. ಗೀತೆಯಲ್ಲಿ ಭಗವಂತ ಮತ್ತೆ ಮತ್ತೆ ಈ ಶಬ್ದವನ್ನು ಬಳಸ್ತಾನೆ. ಇದು ಮೊದಲು ಪ್ರಯೋಗ ಬಂದದ್ದು 2ನೇ ಅಧ್ಯಾಯದಲ್ಲಿ. ನಾಸತೋ ವಿದ್ಯತೆ ಭಾವಃ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ಅನಯೋ ತತ್ವದರ್ಶಿಭಿಃ ಅಂತ. ತತ್ವ ಅಂದರೆ ಏನು, ಇದನ್ನು ಹಿಂದೆ ಹೇಳಿದ್ದೇನೆ, ಆಗಂತುಕರಿಗೋಸ್ಕರ ನೆನೆಸ್ತಾ ಇದ್ದೇನೆ. ತತ್ವ ಅನ್ನೋದಕ್ಕೆ ಅರ್ಥ ಮೂಲ ಕಾರಣ ಅಥವಾ ನಿಜ ಸ್ವರೂಪ, ನಿಜ ರೂಪ ಅಂತ ಅರ್ಥ. ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತುವಿಗೂ ಸಹ 2 ರೂಪಗಳಿರ್ತವೆ. ಈಗ ಇಲ್ಲೊಂದು ಮಡಕೆ ಇದೆ ಅಂತ ಅಂದ್ಕೊಳ್ಳೋಣ. ಆ ಮಡಿಕೆಗೆ ಒಂದು ಆಕಾರ ಉಂಟಲ್ವಾ, ಆ ಮಡಿಕೆ ಆಕಾರದಲ್ಲಿ ತೋರುವ ರೂಪಕ್ಕೆ ಪ್ರತೀತಿ ಅಂತ ಹೆಸರು. ಆ ಮಡಕೆ ಆಕಾರ ಹೋದರೆ ಅದು ಏನಾಗಿ ಉಳಿತದೆ? ಮಣ್ಣಾಗಿ ಉಳಿತದೆ. ಅಂದರೆ ಮಡಕೆಗೆ ಮೂಲ ಕಾರಣ, ಮಡಕೆಯ ನಿಜ ರೂಪ ಯಾವುದು? ಮಣ್ಣು. ಅದಕ್ಕೆ ತತ್ವ ಅಂತ ಹೆಸರು. ಬಟ್ಟೆ ಇದೆ, ಬಟ್ಟೆಯ ಆಕಾರದಲ್ಲಿ ತೋರುವ ಈ ಆಕಾರ ಏನುಂಟಲ್ಲ ಇದು ಪ್ರತೀತಿ. ಆದರೆ ಬಟ್ಟೆಯ ನಿಜವಾದ ರೂಪ ನೂಲು, ಅದಕ್ಕೆ ತತ್ವ ಅಂತ ಹೆಸರು. ಅಂದರೆ ಬಟ್ಟೆಯ ಮೂಲ ಕಾರಣ ನೂಲು, ಅದು ತತ್ವ. ಮತ್ತು ಇನ್ನು ಹಿಂದಕ್ಕೆ ಹೋಗ್ಬೇಕು. ಇವಾಗ ನೂಲು ಆಗಿ ತೋರುವುದು ಪ್ರತೀತಿ, ನೂಲಿಗೂ ಮೂಲ ಕಾರಣ ಹತ್ತಿ, ಅದು ನೂಲಿಗೆ ತತ್ವ. ಮತ್ತು ಹತ್ತಿಗೆ ತತ್ವ ಯಾವುದು ಅಂದರೆ ಹತ್ತಿಯ ಗಿಡ. ಹಾಗೆ ಹೋಗಿ ಆ ಗಿಡಕ್ಕೆ ಕಾರಣ ಯಾವುದು ಅಂದರೆ ತತ್ವ ಮಣ್ಣು, ಪಂಚಭೂತಗಳಲ್ಲಿ ಒಂದು. ಹಾಗೆ ಕಾರಣ ಹುಡುಕ್ತಾ ಹೋದಾಗ
ಅದಕ್ಕಿಂತ ಹಿಂದೆ ಹೋಗ್ಲಿಕ್ಕಾಗೋದಿಲ್ಲ ಅಂತ ಅನಿಸಿದಾಗ ಅಲ್ಲಿಗೆ ಮುಗೀತು. ಅದು ಈ ಪ್ರಪಂಚದ ಮೂಲ ತತ್ವ. ಈಗ ಬನ್ನಿ, ನಾನು ಮಂಜುಗಡ್ಡೆ ಉದಾಹರಣೆಯನ್ನು ಕೊಟ್ಟೆ. ಮಂಜುಗಡ್ಡೆ ಆಕಾರ ಉಂಟಲ್ಲ, ಅದು ಪ್ರತೀತಿ. ಅದು ಕರಗಿದಾಗ ನೀರಾಗಿ ನಿಲ್ಲುವುದು ತತ್ವ. ಮನಸ್ಸಿಗೆ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ವಿಷಯ ಜಟಿಲ ಇದು, ಹಾಗಾಗಿ ನಾನು ಹೆಚ್ಚು ಉದಾಹರಣೆಗಳನ್ನು ಕೊಡ್ತಾ ಇದ್ದೇನೆ. ಅಂದರೆ ಇಂತಹ ಎತ್ತರಕ್ಕೇರಿದಂತಹ ಸಾಧಕ ನನ್ನನ್ನು ಮಾಂ ತತ್ವತೋ ಜ್ಞಾತ್ವ, ತಾತ್ವಿಕವಾಗಿ ನನ್ನನ್ನು ತಿಳಿತಾನೆ. ಅಂದರೆ ನನ್ನ ನಿಜವಾದ ರೂಪ ನಿರ್ಗುಣ, ನಿರಾಕಾರ, ಸತ್, ಚಿತ್, ಆನಂದ ಅನ್ನೋದನ್ನು ಅವನು ತಿಳಿತಾನೆ. ಆ ಎತ್ತರಕ್ಕೇರಿದವನು. ನಮಗೆ ಅರ್ಥ ಆಗೋದಿಲ್ಲ ಅದು. ಇಂತಹ ಜ್ಞಾನಿಗೆ ಪರಮಾತ್ಮನ ಅರಿವಾಗ್ತದೆ, ತಾನು ಅದಕ್ಕಿಂತ ಬೇರೆ ಎಲ್ಲ ಅನ್ನುವಂಥ ಅರಿವು ಸಹ ಆಗ್ತದೆ. ಹೀಗೆ ಪರಮಾತ್ಮನ ತಾತ್ವಿಕವಾದ ರೂಪವನ್ನು ತಿಳಿದಂತಹ ಜ್ಞಾನಿ ತತ್ವತೋ ಜ್ಞಾತ್ವ ಅಂತುಂಟು. ಮತ್ಪುನಃ ಮುಂದಿನ ಶಬ್ದ ತತ್ವತೋ ಜ್ಞಾತ್ವ, ಪರಮಾತ್ಮನಲ್ಲಿ ಐಕ್ಯನಾಗಿ ಬಿಡ್ತಾನೆ. ಹೇಗೆ ಅಂದರೆ, ತಂಬಿಗೆಯಲ್ಲಿ ನೀರಿದೆ, ಮತ್ತು ಇನ್ನೊಂದು ಬೇರೆ ಪಾತ್ರದಲ್ಲಿ ನೀರಿದೆ. ಆ ಎರಡೂ ಪಾತ್ರೆಗಳು ಎನ್ನುವಂಥ ಉಪಾಧಿಯನ್ನು ತೆಗೆದರೆ ಏನಾಗುತ್ತೆ? ಒಂದೇ ಆಗಿ ಬಿಡುತ್ತೆ ಅಲ್ವಾ? ಹಾಗೆ ಈಗ ಇಲ್ಲೊಂದು ಕೊಠಡಿ ಇದೆ, ಈ ಕಡೆ ಒಂದು ದೊಡ್ಡ ಕೊಠಡಿ ಇದೆ. ಈ ಕೊಠಡಿ ಬೇರೆ, ಈ ಕೊಠಡಿ ಬೇರೆ. ಯಾಕೆಂದರೆ ಮಧ್ಯೆಯಲ್ಲಿ ಎರಡನ್ನೂ ಬೇರ್ಪಡಿಸುವ ಗೋಡೆ ಎನ್ನುವಂಥ ಉಪಾಧಿ ಉಂಟು. ಈ ಗೋಡೆಯನ್ನು ತೆಗೆದರೆ ಈ ಕೊಠಡಿ ಅಂತ ವ್ಯವಹಾರ ಇಲ್ಲ. ಎರಡೂ ಒಂದೇ. ಸ್ಪೇಸ್ ಎಲ್ಲ ಕಡೆಗೂ ಇರುತ್ತೆ, ಉಪಾಧಿಯಿಂದಾಗಿ ಬೇರೆ ಬೇರೆ ಆಗಿ ತೋರುತ್ತೆ. ಆ ಉಪಾಧಿ ರಹಿತವಾದಾಗ ಅದು ಆಕಾಶ, ಸಚ್ಚಿದಾನಂದ ಘನ. ಹೀಗೆ ತತ್ವತೋ ಜ್ಞಾತ್ವ ಪರಮಾತ್ಮನಲ್ಲಿ ಐಕ್ಯನಾಗ್ತಾನೆ ಅಂತ. ಪರಮಾತ್ಮನಲ್ಲಿ ಒಂದಾಗಿ ಬಿಡ್ತಾನೆ, ಒನ್ನೆಸ್ ಅಂತ ಹೇಳ್ತೇವಲ್ಲ ಹಾಗೆ. ಈ ಐಕ್ಯನಾಗುವುದು ಅಂದ ತಕ್ಷಣ ಮತ್ತೆ ಇದರಲ್ಲಿ ಎರಡು ಪ್ರಕಾರಗಳಿವೆ. ಪರಮಾತ್ಮನಲ್ಲಿ ಐಕ್ಯನಾಗುವುದು ಅನ್ನೋದಕ್ಕೆ ಹೆಸರು ಮುಕ್ತನಾಗುವುದು, ಅಂದರೆ ಸಂಸಾರದಿಂದ ಬಿಡುಗಡೆ, ಪರಮಾತ್ಮನಲ್ಲಿ ಒಂದಾಗುವುದು ಅಂತ ಅರ್ಥ. ಇಲ್ಲಿಂದ ಬಿಡಿಸ್ಕೊಂಡ ಎಲ್ಲಿ ಹೋದ ಅಂತ ಒಂದು ಪ್ರಶ್ನೆ ಬರುತ್ತಾ ಇಲ್ವಾ? ಹಾಗೆ ಅಲ್ಲಿ ಐಕ್ಯನಾದ. ಅಲ್ಲಿ ಐಕ್ಯನಾಗುವಾಗ ಆ ಐಕ್ಯ ಆಗುವ ಪ್ರಕ್ರಿಯೆಯಲ್ಲಿ ಎರಡು ಪ್ರಕಾರಗಳಿವೆ. ಮೊದಲನೇದು ಜೀವನ್ಮುಕ್ತಿ ಅಂತ, ಇನ್ನೊಂದು ವಿದೇಹ ಮುಕ್ತಿ ಅಂತ. ಈ ಎರಡು ಪ್ರಕಾರಗಳನ್ನು ಸಹ ಈ ಶ್ಲೋಕ ಹೇಳುತ್ತೆ. ಈ ಶ್ಲೋಕ ಬಹಳ ಅದ್ಭುತವಾದ ಶ್ಲೋಕ ಇದು. ಜೀವನ್ಮುಕ್ತಾವಸ್ಥೆಯನ್ನು ಹೇಳುವಂಥದ್ದು ಈ ಶಬ್ದ ನೋಡಬೇಕು, ಜ್ಞಾತ್ವಾ ವಿಶತೆ. ಜ್ಞಾತ್ವ ಅಂದರೆ ನನ್ನನ್ನು ತಿಳಿತಾನೆ, ವಿಶತೆ ನನ್ನಲ್ಲಿ ಐಕ್ಯನಾಗ್ತಾನೆ. ಅಂದರೆ ಅವನ ದೇಹ ಬದುಕಿರುವಾಗಲೇ, ಉಳಿದಿರುವಾಗಲೇ ನನ್ನನ್ನು ತಿಳಿದು ಆತ ನನ್ನಲ್ಲಿ ಒಂದಾಗಿ ಬಿಡ್ತಾನೆ. ಇದು ಜೀವನ್ಮುಕ್ತಿ ಅವಸ್ಥೆಯನ್ನು ಹೇಳುವ ಪದಭಾಗ. ಹೀಗೆ ಮಾಡಿಕೊಂಡಾಗ ಇಂತಹ ಜೀವನ್ಮುಕ್ತನೇ, ಅವನಿಗೆ ದೇಹ ಇರುತ್ತಲ್ಲ, ದೇಹ ಇವನು ಭಗವತ್ ಸಾಕ್ಷಾತ್ಕಾರ ಜ್ಞಾನ ಬಂದ ತಕ್ಷಣ ಒಂದು ದೇಹ ಬಿದ್ದು ಹೋಗಬೇಕು ಅಂತ ನಿಯಮ ಇಲ್ಲ, ಬಿದ್ದು ಹೋಗೋದಿಲ್ಲ, ಅದು ಉಳಿದಿರುತ್ತೆ. ಅವನ ದೇಹ ಬಿದ್ದ ಮೇಲೆ ಆತ ಏನಾಗ್ತಾನೆ? ಮುಕ್ತ ಅಂತ ಕರೆಸ್ಕೊಳ್ತಾನೆ. ಹಾಗೆ ಮುಕ್ತನಾಗುವುದಕ್ಕೆ ವಿದೇಹ ಮುಕ್ತ ಅಂತ ಹೆಸರು. ಅಲ್ಲಿ ಮುಂದಿನ ಶಬ್ದ ನೋಡಿ, ತದನಂತರಂ ವಿಶತೆ. ಪದಚ್ಛೇದ ಹೀಗೆ ಮಾಡ್ಕೊಳ್ಳಿ. ತದನಂತರಂ ವಿಶತೆ ಅಂದರೆ ದೇಹಪಾತ ಆದ ಮೇಲೆ ವಿಶತೆ, ಐಕ್ಯನಾಗ್ತಾನೆ ಅಂತ. ಎರಡನ್ನೂ ಒಂದೇ ಶ್ಲೋಕ ಹೇಳುತ್ತೆ. ಜ್ಞಾತ್ವಾ ವಿಶತೆ ಜೀವನ್ಮುಕ್ತನ ಸ್ಥಿತಿಯನ್ನು ಹೇಳೋದು, ತದನಂತರಂ ವಿಶತೆ ಅಂದರೆ ದೇಹ ಬಿದ್ದ ಮೇಲೆ ನನ್ನನ್ನು ಸೇರ್ತಾನೆ, ಅಂದರೆ ಸಂಪೂರ್ಣವಾಗಿ ಸೇರಿಬಿಡ್ತಾನೆ ಹೀಗೆ ಅಂತ.
ಸಂಪೂರ್ಣವಾಗಿ ಸೇರ್ತಾನೆ. ನಾನು ಹೇಳಿದೆ, ನನ್ನ ಈ ಪದಪ್ರಯೋಗ ತಪ್ಪು, ಇದು ಅದನ್ನು ಹೇಳಲಿಕ್ಕೆ ಬೇರೆ ದಾರಿ ಇಲ್ಲದಿದ್ದರಿಂದ ಹಾಗೆ ಹೇಳಿದ್ದೇನೆ ಅಷ್ಟೇ. ಹೇಗೆ ಅಂದರೆ, ಈ ಜ್ಞಾನಿ ಪರಮಾತ್ಮನಲ್ಲಿ ಐಕ್ಯನಾಗಿ ಬಿಡ್ತಾನೆ. ಆದರೆ ಅವನ ಪ್ರಾರಬ್ಧ ಕರ್ಮವಶಾತ್ ಶರೀರ ಇನ್ನೂ ಉಳಿದಿರುತ್ತೆ. ಇಲ್ಲೆಲ್ಲ ಶಾಸ್ತ್ರದ ಸೂಕ್ಷ್ಮ ವಿಚಾರಗಳಿವೆ. ಈ ಪ್ರಾರಬ್ಧ ಕರ್ಮ ಉಂಟಲ್ಲ, ಯಾವ ಪ್ರಾರಬ್ಧ ಕರ್ಮ ಫಲ ಕೊಡ್ತಾ ಇರುವಾಗ ಅವನಿಗೆ ಈ ಜ್ಞಾನ ಬಂತೋ, ಅದೇ ಪ್ರಾರಬ್ಧ ಕರ್ಮವೇ ಜ್ಞಾನ ಬಂದ ಮೇಲೂ ಸಹ ಅವನ ದೇಹ ಬೀಳದೇ ಇರುವ ಹಾಗೆ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತದೆ. ಅದಕ್ಕೋಸ್ಕರ ಏನಾಗುತ್ತೆ, ಜ್ಞಾನ ಬಂದ್ರೂ ಸಹ ಅವನ ದೇಹ ಪಾತ ಆಗೋದಿಲ್ಲ. ಅಲ್ಲಿಗೆ ಯಾವ ಜನ್ಮದಲ್ಲಿ ಅವನಿಗೆ ಆ ಜ್ಞಾನ ಬಂತೋ, ಯಾವ ಕರ್ಮ ನಡೀತಾ ಇರುವಾಗ ಜ್ಞಾನ ಬಂತೋ, ಆ ಕರ್ಮಕ್ಕೆ ಎರಡು ಗುಣಗಳಿವೆ. ಒಂದು ಜ್ಞಾನವನ್ನು ಪ್ರಕಟಪಡಿಸುವುದು, ಇನ್ನೊಂದು ಜ್ಞಾನ ಬಂದ ಮೇಲೂ ಅವನ ದೇಹವನ್ನು ತನ್ನ ಇಷ್ಟಕ್ಕೆ ತಕ್ಕ ಹಾಗೆ ಇಟ್ಕೊಂಡಿರೋದು. ಇದನ್ನು ಒಪ್ಪದೇ ಇದ್ದರೆ ಜ್ಞಾನ ಬಂದ ತಕ್ಷಣ ಅವನು ದೇಹ ಬಿಡಬೇಕಾಗತ್ತೆ. ಹಾಗಿಲ್ಲ. ಯಾಕೆ ಅಂದರೆ ಶಾಸ್ತ್ರ ಇದಕ್ಕೊಂದು ಉದಾಹರಣೆ ಕೊಡುತ್ತೆ. ತಸ್ಯ ತಾವದೇವ ಚಿರಂ ಯಾವನ್ನ ವಿಮೋಕ್ಷೇ ಅಥ ಸಂಪತ್ಸ್ಯೇ. ಉಪನಿಷತ್ತಿನ ಮಾತು ಇದು. ತಸ್ಯ ತಾವದೇವ ಚಿರಂ, ಅವನಿಗೆ ಆ ಜ್ಞಾನ ಆಗಿಬಿಡುತ್ತೆ. ಆದ್ರೂ ಸಹ ವಿದೇಹ ಮುಕ್ತನಾಗೋದಕ್ಕೆ ದೇಹಪಾತ ಆಗುವವರೆಗೆ ಕಾಯಬೇಕಾಗುತ್ತೆ ಅಂತ. ಯಾಕೆ ಹೀಗಾಗತ್ತೆ ಅಂದರೆ ಅದಕ್ಕೆ ಶಾಸ್ತ್ರವೇ ಉದಾಹರಣೆ ಕೊಡುತ್ತೆ. ಮುಕ್ತ ಬಾಣವತ್ ಅಂತ. ಈಗ ಇಲ್ಲೊಂದು ಮಾವಿನ ಗಿಡದಲ್ಲಿ ಒಂದು ಹಣ್ಣಾಗಿದೆ. ಆ ಹಣ್ಣನ್ನು ಬೀಳಿಸಬೇಕು ಅಂತ ನಾವೊಂದು ಕಲ್ಲನ್ನು ಎಸಿತೇವೆ. ಕಲ್ಲನ್ನು ಎಸೆದಾಗ ಆ ಕಲ್ಲು ಹಣ್ಣಿಗೆ ತಾಗಿ ಹಣ್ಣನ್ನು ಬೀಳಿಸತ್ತೆ. ಹಣ್ಣು ಎಲ್ಲಿ ಬೀಳತ್ತೋ ತಕ್ಷಣ ಅದರ ಜೊತೆಗೆ ಕಲ್ಲು ಹಾಗೆ ಅಲ್ಲೇ ಬೀಳಬೇಕಲ್ವ. ಆದರೆ ಅದು ಯಾಕೆ ಇನ್ನು ಮುಂದಕ್ಕೆ ಹೋಗಿ ಬೀಳುತ್ತೆ? ಅಥವಾ ಒಬ್ಬ ಯೋಧ ತನ್ನ ಶತ್ರುವಿನ ಮೇಲೆ ಬಾಣಪ್ರಯೋಗ ಮಾಡ್ತಾನೆ. ಆ ಬಾಣ, ಬಿಟ್ಟ ಬಾಣ ಅವನ ಕೈಯನ್ನು ಕತ್ತರಿಸತ್ತೆ. ಕತ್ತರಿಸಿದ ತಕ್ಷಣ ಅದು ಮುಂದೆ ಹೋಗೋ ಅವಶ್ಯಕತೆ ಇಲ್ವಲ್ಲ, ಅದಲ್ಲೇ ಬಿದ್ದು ಹೋಗ್ಬೋದಿತ್ತಲ್ಲ. ಆದರೆ ಅದು ಎಷ್ಟೋ ದೂರ ಹೋಗಿ ಬೀಳುತ್ತೆ. ಯಾಕೆ? ಕಾರಣ ಇಷ್ಟೇ, ಅದರ ವೇಗ ಇನ್ನೂ ಕ್ಷಯಿಸಲಿಲ್ಲ. ಹಾಗೇನೆ ಜ್ಞಾನೋತ್ಪತ್ತಿ ಆಯಿತು, ಆದರೂ ಸಹ ದೇಹಪಾತ ಆಗಲಿಲ್ಲ. ಯಾಕೆ? ಪ್ರಾರಬ್ಧ ಕರ್ಮ ಕ್ಷಯಿಸಲಿಲ್ಲ. ಹಾಗಾಗಿ ಅಲ್ಲಿವರೆಗೆ ಅವನಿಗೆ ದೇಹ ಇದ್ದೇ ಇರುತ್ತೆ. ಅಲ್ಲ, ಆ ದೇಹ ಮತ್ತು ಪುನಃ ಕಳೆದುಕೊಳ್ಳೋದಕ್ಕೇನು ಪ್ರಯತ್ನ ಮಾಡೋದಿಲ್ವೋ? ಅವನು ಮಾಡೋದಿಲ್ಲ. ಯಾಕೆ ಅಂದರೆ ಅವನಿಗೆ ತಾನು ದೇಹ ಅಲ್ಲ, ಇದು ನನಗೆ ಬಂದು ಅಡರಿಕೊಂಡಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ. ಇಂಥ ಸ್ಥಿತಿಯಲ್ಲಿ ಅವನು ದೇಹವನ್ನು ಹೇಗೆ ನೋಡ್ತಾನೆ ಅಂದರೆ ಸ್ವಪ್ನದ ವಸ್ತುಗಳಂತೆ ಕಾಣ್ತಾನೆ. ಸ್ವಪ್ನದಲ್ಲಿ ಕಂಡ ವಸ್ತುವನ್ನು ಯಾರಾದರೂ ಎಚ್ಚರ ಆದಮೇಲೆ ಹಚ್ಚಿಕೊಂಡು ಹೋಗ್ತಾರಾ? ಇಲ್ವಲ್ಲ. ಹಾಗಾಗಿ ಅವನಿಗೆ ದೇಹ ಇದ್ದರೂ ಒಂದೇ, ಇಲ್ಲದೇ ಇದ್ದರೂ ಒಂದೇ. ಆದ್ದರಿಂದ ಅವನು ಅದರ ಬಗ್ಗೆ ಯೋಚನೆ ಮಾಡುವುದಿಲ್ಲ. ಒಂದು. ಇನ್ನೊಂದು, ಇಲ್ಲೊಂದು ಬಹಳ ಸೂಕ್ಷ್ಮವಾದ ವಿಚಾರವನ್ನು ಹೇಳ್ತಾರೆ. ಅವನಿಗೆ ಜ್ಞಾನ ಬಂದ ತಕ್ಷಣವೇ ಆ ದೇಹಪಾತ ಆಗದೇ ಇರೋದಕ್ಕೆ ಇನ್ನೊಂದು ಕಾರಣ ಉಂಟು ಅಂತ. ಏನು ಅಂದರೆ ಎರಡು ಕಾರಣ ಹೇಳ್ತಾರೆ. ಮೊದಲನೇ ಕಾರಣ ಇದು, ಇಂತಹ ಜ್ಞಾನ ಬಂದಾಗ ಅಂಥವನ್ನು ಅರಸಿಕೊಂಡು ಎಷ್ಟೋ ಜನ ಸಾಧಕ ಶಿಷ್ಯರು ಬರ್ತಾರೆ. ಅಂತಹ ಸಾಧಕ ಶಿಷ್ಯರಿಗೆ ಅವನು ಅಧ್ಯಾತ್ಮದ ದಾರಿಯನ್ನು ತೋರಿಸಬೇಕು ಅಂತಾದರೆ ಅವನಿಗೆ ದೇಹ ಇರಲೇಬೇಕಾದದ್ದು ಅನಿವಾರ್ಯ ಆಗ್ತದೆ. ಹಾಗಾಗಿ ಸಾಧಕ ಶಿಷ್ಯರ ಅದೃಷ್ಟದಿಂದಾಗಿ ಇಂತಹ ಜ್ಞಾನಿ ದೇಹ ಉಳಿದಿರುತ್ತೆ ಅಂತ. ಎಂಥ ಮಾತು ನೋಡ್ರಿ.
ಹಾಗಿಲ್ಲದೆ ಇದ್ದರೆ ಅಧ್ಯಾತ್ಮ ಪರಂಪರೆಯ ಗುರು ಅಂತ ಯಾರು ಸಿಗ್ತಾರೆ ನಮಗೆ? ಹಾಗಾಗಿ ಸಾಧಕ ಲೋಕಕ್ಕೆ ಮಾರ್ಗದರ್ಶನ, ಅವನೇನು ಉಪದೇಶ ಮಾಡಬೇಕು ಅಂತಿಲ್ಲ, ಅವನು ಕಣ್ಣು ಬಿಟ್ಟು ನೋಡಿದರೆ ಸಾಕು, ಜನ್ಮ ಜನ್ಮಾಂತರದ ಸಂಶಯಗಳೆಲ್ಲ ಅಳಿದು ಹೋಗ್ತವೆ. ಆದ್ದರಿಂದ ಈ ಹಿನ್ನೆಲೆಯಲ್ಲಿ ಆತ ಅಂದರೆ ಅವನ ದೇಹ ಬದುಕಿರುತ್ತದೆ. ಇದು ಒಂದು ರೀತಿಯ ಸಮಾಧಾನ. ಮತ್ತು ಇಂತಹ ಜೀವನ್ಮುಕ್ತರಾದವರು ಸಹ ದೇಹಪಾತ ಆದ ಮೇಲೆ, ಇನ್ನು ವಿದೇಹ ಮುಕ್ತಿಗೆ ವಿಚಾರಕ್ಕೆ ಬರಲಿಲ್ಲ, ಅವರು ಜೀವನ್ಮುಕ್ತರೂ ಸಹ ಕೆಲವು ಸಲ ಜನ್ಮ ಎತ್ತುತ್ತಾರಂತೆ. ಬ್ರಹ್ಮಸೂತ್ರದಲ್ಲಿ ಈ ಮಾತನ್ನು ವೇದವ್ಯಾಸರು ಹೇಳ್ತಾರೆ. ಆಧಿಕಾರಿಕ ಮಂಡಲಸ್ಥೇ ಅಂತ ಸೂತ್ರ. ಅಂದರೆ ಅವರು ಅಧಿಕಾರಿ ಪುರುಷರಾಗಿ ಪರಮಾತ್ಮನ ಸಂಕಲ್ಪದಂತೆ ಪ್ರಪಂಚದ ಕಾರ್ಯವನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ ಜನ್ಮ ಎತ್ತಿ ಬರ್ತಾರೆ. ಪ್ರಾಯಶಃ ರಾಮಕೃಷ್ಣ ಪರಮಹಂಸರ ವಿಚಾರವನ್ನು ನೀವು ಓದ್ತಾ ಹೋದಾಗ ಅವರೂ ಈ ಮಾತನ್ನು ಹೇಳ್ತಾರೆ. ಆಚಾರ್ಯ ಶಂಕರರು ಅವರು ಈ ರೀತಿಯಲ್ಲಿ ಬಂದವರು ಅಂತ. ಮತ್ತು ಬ್ರಹ್ಮಸೂತ್ರದಲ್ಲಿ ಅವರೂ ಭಾಷೆಯಲ್ಲಿ ಈ ಮಾತನ್ನು ಬರೀತಾರೆ. ಸೂತ್ರವೇ ಹಾಗುಂಟು. ವೇದವ್ಯಾಸರು ಅವರಿಗೆಲ್ಲ ಏನು ಕೆಲಸ ಇಲ್ಲಿ? ಆಧಿಕಾರಿಕ ವ್ಯಕ್ತಿಗಳಾಗಿ ಪುರುಷರಾಗಿ ಅವರು ಬಂದು ಪ್ರಪಂಚದಲ್ಲಿ ಜ್ಞಾನ ವಿಸ್ತಾರ ಮಾಡ್ತಾರೆ. ಹಾಗಾಗಿ ಮುಕ್ತರಾದವರೂ ಸಹ ಭಗವನ್ನೇಮಕ್ಕೆ ಒಳಪಟ್ಟು ಕೆಲವು ಸಲ ಜನ್ಮ ಎತ್ತುತ್ತಾರೆ. ಆದರೆ ಅವರಿಗೆ ಗೊತ್ತಿರುತ್ತೆ, ನಾನು ಸಂಸಾರಿಯಲ್ಲ, ನಾನು ಬಂದದ್ದು ಇದಕ್ಕೋಸ್ಕರ ಅಂತ. ಅದಾದ ಮೇಲೆ ಯಾವ ಅಟ್ಯಾಚ್ಮೆಂಟ್ ಇಲ್ಲದೆ ಹೋಗ್ತಾ ಇರ್ತಾರೆ ಅವರು. ನಮ್ಮ ಸರ್ಕಾರಿ ಆಫೀಸುಗಳಲ್ಲಿ ಟ್ರಾನ್ಸ್ಫರ್ ಆದಾಗ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ ಅಂತ ಹೇಳ್ತಾರಲ್ಲ, ನೋ, ಆ ತರಹ ಅಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಜೀವನ್ಮುಕ್ತಾವಸ್ಥೆ ಆಯಿತು. ಆ ಜೀವನ್ಮುಕ್ತನೇ ದೇಹವನ್ನು ಬಿಟ್ಟಾಗ ವಿದೇಹ ಮುಕ್ತ. ಹಾಗಾಗುವುದಕ್ಕೆ ವಿದೇಹ ಮುಕ್ತಿ ಅಂತ ಹೆಸರು. ಈ ಎರಡು ಪ್ರಕಾರಗಳನ್ನು ಸಹ ಇಲ್ಲಿ ಈ ಶ್ಲೋಕದಲ್ಲಿ ಭಗವಂತ ತಿಳಿಸಿಕೊಡ್ತಾನೆ. ಇದಕ್ಕೇನಾದರೂ ಆಧಾರ ಉಂಟೋ? ಗೀತೆಯ ಶ್ಲೋಕ ಮಾತ್ರ ಆಧಾರ ಅಂದರೆ ಉಪನಿಷತ್ತೇ ಆಧಾರ. ವಿಮುಕ್ತಶ್ಚ ವಿಮುಚ್ಯತೆ. ವಿಮುಕ್ತಶ್ಚ, ಈಗ ದೇಹ ಇರುವಾಗಲೇ ಅವನು ವಿಮುಕ್ತನಾಗಿದ್ದ, ಅವನೇ ದೇಹಪಾತ ಆದ ಮೇಲೆ ವಿಮುಚ್ಯತೆ, ವಿದೇಹ ಮುಕ್ತನಾದ ಅಂತ ವ್ಯವಹಾರ. ಇದು ಒಂದು ಉಪನಿಷತ್ತಿನ ವಾಕ್ಯ. ಇನ್ನೊಂದು ಭೂಯಶ್ಚಾಂತೆ ವಿಶ್ವಮಾಯಾ ನಿವೃತ್ತಿ, ಇದು ಉಪನಿಷತ್ತಿನ ವಾಕ್ಯ. ತತ್ವಜ್ಞಾನದಿಂದ ಅವನ ಅಜ್ಞಾನ ನಿವೃತ್ತಿಯಾಗಿ ಹೋಗಿರುತ್ತದೆ. ಆದ್ರೂ ಸಹ ನಿವೃತ್ತಿಯಾದಂತಹ ಅವಿದ್ಯೆ ಅದು ಲೇಷ ರೂಪದಲ್ಲಿ ಉಳಿದಿರುತ್ತದೆ. ಅದರಿಂದಾಗಿ ಅವನು ಪ್ರಾರಬ್ಧ ಕರ್ಮ ಕೆಲಸ ಮಾಡ್ತಾ ಇರ್ತದೆ. ಸಾಂಬಾರೆಲ್ಲ ಖರ್ಚಾಗಿಬಿಟ್ಟಿದೆ, ಆದರೆ ಎಲ್ಲೋ ಸುತ್ತಲೂ ಅದು ಅಂಟ್ಕೊಂಡಿರ್ತದೆಲ್ಲ, ಅದು ಲೇಷ. ಈ ಎಲ್ಲ ಉದಾಹರಣೆ ಕೊಡಬಾರ್ದು ನಾನು, ಆದರೆ ಅರ್ಥ ಮಾಡಲಿಕ್ಕೆ ಬೇರೆ ದಾರಿ ಇಲ್ಲದೇ ಇದ್ದದ್ರಿಂದ ಅಸಹಾಯಕನಾಗಿ ಹೇಳ್ತಿದ್ದೇನೆ. ಆ ಲೇಷ ಒಳೆದಿರುತ್ತೆ, ಲೇಷದಿಂದಾಗಿ ಅವನ ದೇಹ ಬದುಕಿರುತ್ತೆ. ಅದನ್ನೇ ಪ್ರಾರಬ್ಧ ಕರ್ಮ ಅಂತ ಹೇಳೋದು. ಆಗ ಏನಾಗುತ್ತೆ ಕೇಳಿದರೆ, ಆ ಲೇಷವೂ ಯಾವಾಗ ಹೋಗುತ್ತೆ ಅಂದರೆ ಆ ಪ್ರಾರಬ್ಧ ಕರ್ಮ ಗತಿಸಿದಾಗ ದೇಹ ಬಿದ್ದೋಗುತ್ತಲ್ಲ, ಆಗ ಆತ ಪೂರ್ತಿಯಾಗಿ ಪ್ರಾರಬ್ಧ ಕರ್ಮವನ್ನು ಕಳ್ಕೊಂಡು ಬಿಡ್ತಾನೆ. ಮತ್ತೆ ಅವನಿಗೆ ಹುಟ್ಟಿಲ್ಲ. ಮತ್ತೆ ಹುಟ್ಟಬೇಕು ಅಂತಾದರೆ ಆಧಿಕಾರಿಕ ವ್ಯಕ್ತಿಯಾಗಿ ಬರಬಹುದು, ಬರಲೇಬೇಕು ಅಂತ ಇಲ್ಲ. ಇಷ್ಟು ಹಿನ್ನೆಲೆ ನೋಡಿ. ಜ್ಞಾತ್ವಾ ವಿಶತೆ ಮತ್ತು ತದನಂತರಂ ವಿಶತೆ, ವಿದೇಹ ಮುಕ್ತಿಗೆ ಸಂಬಂಧಪಟ್ಟಿದ್ದು. ತದನಂತರಂ ದೇಹಪಾತ ಆದ ಮೇಲೆ ಭಗವಂತನಲ್ಲಿ ಐಕ್ಯನಾಗ್ತಾನೆ. ಪೂರ್ತಿಯಾಗಿ ಅಜ್ಞಾನದ ಲೇಷವನ್ನು ಕಳಕೊಂಡು ಪ್ರಾರಬ್ಧ ಕರ್ಮವನ್ನು ಕಳಕೊಂಡು ತದನಂತರಂ ವಿಶತೆ ಅಂತ. ಇಷ್ಟಾದ ಮೇಲೆ
ಮತ್ತೆ ಅಲ್ಲಿ ಇನ್ನೊಂದು ಶಬ್ದ ಉಂಟು ಅಲ್ಲಿ, ತಥೋ ಮಾಂ ತತ್ವತೋ ಜ್ಞಾತ್ವಾ, ತತ್ವತಃ ಜ್ಞಾತ್ವಾ ವಿಶತೆ. ಈಗ ಅದು ಪೂರ್ತಿ ಅನ್ವಯ ಮಾಡಿಕೊಳ್ಳಿ. ತತ್ವತಃ ಜ್ಞಾತ್ವಾ ವಿಶತೆ, ಮಾಂ ವಿಶತೆ. ಮಾಂ ಅಂದರೆ ನನ್ನನ್ನು, ಆತ್ಮವಸ್ತು ಅನ್ನೋಂಥ ಅರ್ಥ. ಇಲ್ಲಿ ಭಗವತ್ಪಾದರ ಭಾಷ್ಯ, ನಾತ್ರ ಜ್ಞಾನಾಂತರ ಪ್ರವೇಶ ಕ್ರಿಯೆ ಭಿನ್ನೇ ವಿವಕ್ಷತೆ. ಇಲ್ಲಿ ಭಗವಂತನ ಆತ್ಮವಸ್ತುವಿನ ಜೊತೆಗೆ ಒಂದಾಗ್ತಾನೆ, ಅದಕ್ಕೂ ಮೊದಲು ತಿಳಿತಾನೆ. ಶಬ್ದ ಹೇಗುಂಟು? ತತ್ವತಃ ಜ್ಞಾತ್ವಾ ವಿಶತೆ, ತಾತ್ವಿಕವಾಗಿ ತಿಳಿಯೋದು ಮತ್ತು ಐಕ್ಯನಾಗೋದು. ತಿಳಿಯುವುದು ಒಂದು, ಐಕ್ಯನಾಗುವುದು ಒಂದು ಅಂತ ಕೇಳಿದಾಗ ನಮ್ಮ ಮನಸ್ಸಿಗೆ ಬರ್ತದೆ. ಹಾಗೆ ಅಲ್ಲ. ಯಾಕೆ ಅಂದರೆ ಅವರೇ ಹೇಳ್ತಾರೆ, ಫಲಾಂತರಾಭಾವಾತ್, ಅದಕ್ಕೆ ಬೇರೆ ಫಲ ಇಲ್ಲ, ತಿಳಿಯುವುದೇ ಫಲ. ತಿಳ್ಕೊಂಡು ಎಷ್ಟೋ ವರ್ಷ ಆಯಿತು, ಆಮೇಲೆ ವಿಷತೆ, ಐಕ್ಯನಾಗ್ತಾನೆ. ಹಾಗಲ್ಲ. ಆ ತಿಳುವಳಿಕೆ ಬಂದ ಮೇಲೆ ಐಕ್ಯ ಆಗೋದ್ರ ಮಧ್ಯದಲ್ಲಿ ಕಾಲ ವ್ಯವಧಾನವೇ ಇಲ್ಲ. ಅದು ಎರಡೂ ಬೇರೆ ಬೇರೆ ಕ್ರಿಯೆಗಳು ಅಲ್ಲ. ಈ ಮಾತನ್ನು ಹೇಳಿದಾಗ ನಿಮಗೊಂದು ಸಂಶಯ ಬರಬಹುದು, ಲೋಕದಲ್ಲಿ ಇಂಥದ್ದು ಯಾವುದಾದ್ರೂ ಉಂಟನ್ರಿ? ಎರಡು ಕ್ರಿಯೆ ಒಟ್ಟೊಟ್ಟಿಗೆ ಆಗೋದು, ಎರಡು ಬೇರೆ ಬೇರೆ ಅಲ್ವೇ ಅಲ್ಲ. ಹಾಗೆ ಉಂಟಾ ಅಂತ ಕೇಳಿದರೆ ಉಂಟು. ಒಂದೆರಡು ಉದಾಹರಣೆ ಕೊಡ್ತೇನೆ ನೋಡಿ. ಕಣ್ಣು ಬಿಟ್ಟು ನೋಡ್ತಾನೆ ಅಂದರೆ ಕಣ್ಣು ಬಿಡ್ತಾನೆ, ನೋಡ್ತಾನೆ. ಪ್ರಶ್ನೆ ಇಷ್ಟೇ, ಕಣ್ಣು ಬಿಟ್ಟು ಆದಮೇಲೆ ಎಷ್ಟೊತ್ತು ಅವನು ನೋಡದೇ ಇರೋದಿಲ್ಲ, ಆಮೇಲೆ ನೋಡ್ತಾನೆ. ಎರಡು ಕ್ರಿಯೆ ಒಟ್ಟಿಗಾಗುತ್ತೋ, ಅಥವಾ ಕಣ್ಣು ಬಿಟ್ಟಾದಮೇಲೆ ಒಂದು ವಾರ ಕಳೆದ ಮೇಲೆ ಆಮೇಲೆ ನೋಡ್ತಾನೆ, ಅಥವಾ ಕಣ್ಣು ಬಿಟ್ಟಾದಮೇಲೆ 2 ತಾಸು ಆದಮೇಲೆ ಆಮೇಲೆ ನೋಡ್ತಾನೆ, ಹೇಳ್ಬೋದಾ? ಇಲ್ಲ. ಹಾಗಿದ್ರೆ ಕಣ್ಣು ಬಿಟ್ಟು ನೋಡ್ತಾನೆ. ಪ್ರಯೋಗ ಮಾಡ್ತೇವೆ ನಾವೆಲ್ಲರೂ ಸಹ. ಅಂದರೆ ಆ ಕಣ್ಣು ಬಿಡುವುದೇ ನೋಡುವುದು. ಕಣ್ಣು ಬಿಡ್ತಾ ಬಿಡ್ತಾ ನೋಡೋದು, ವೈಲ್ ಗೋಯಿಂಗ್ ಅಂತ ಹೇಳ್ತೇವಲ್ಲ ಹಾಗೆ. ಹಾಗೇನೆ ಎಷ್ಟಾರು ಉದಾಹರಣೆ ಕೊಡ್ಬೋದು ಇದಕ್ಕೆ. ಉಂಡು ತೃಪ್ತನಾಗ್ತಾನೆ, ಊಟ ಮಾಡಿದ 2 ತಾಸು ಆದಮೇಲೆ ತೃಪ್ತಿ ಆಯಿತು ಅಂತ ಉಂಟಾ? ಮತ್ತೆ ಹಾಗಿದ್ರೆ ಊಟ ಮಾಡ್ತಾ ಮಾಡ್ತಾ ವೈಲ್ ಈಟಿಂಗ್ ಗೆಟ್ಟಿಂಗ್ ತೃಪ್ತಿ, ಹೌದು ತಾನೆ? ಅಥವಾ ಇವತ್ತು ಊಟ ಮಾಡಿ ಆದಮೇಲೆ ನಾಳೆ ತೃಪ್ತಿ ಆಯಿತು ಅಂತ ಉಂಟಾ? ಅಂದರೆ ಊಟ ಮಾಡುವುದು ಮತ್ತು ತೃಪ್ತಿ ಆಗುವುದು, ಈ ಎರಡು ಕ್ರಿಯೆ ಬೇರೆ ಬೇರೆ ಅಲ್ಲ. ಅದು ಎರಡರ ಮಧ್ಯದಲ್ಲಿ ಕಾಲದ ವ್ಯವಧಾನ ಇಲ್ಲ, ಎರಡೂ ಒಂದೇ. ಮತ್ತೆ ನಾಲಿಗೆಯಲ್ಲಿಟ್ಟು ರುಚಿ ನೋಡ್ತಾನೆ. ನಾಲಿಗೆಯಲ್ಲಿಟ್ಟ ನಾಳೆ ರುಚಿ ಗೊತ್ತಾಯಿತು, ಹೇಳೋಣವ? ನಾಲಿಗೆಯಲ್ಲಿ ಇಡ್ತಾ ಇಡ್ತಾ ರುಚಿ ಗೊತ್ತಾಗತ್ತೆ ಅಲ್ವಾ? ಹಾಗಾಗಿ ನೋಡಿ, ಲೋಕದಲ್ಲಿ ಇಂಥ ಉದಾಹರಣೆಗಳು ಎಷ್ಟಿವೆ. ಅದಕ್ಕೋಸ್ಕರ ಆಚಾರ್ಯ ಶಂಕರ ಭಾಷ್ಯ ಬರೀತಾರೆ, ಇದು ಎರಡೂ ಬೇರೆ ಬೇರೆ ಅಲ್ಲ, ತಿಳಿಯೋದು ಬೇರೆ ಅಲ್ಲ, ಐಕ್ಯನಾಗುವುದು ಬೇರೆ ಅಲ್ಲ, ತಿಳಿಯುವುದೇ ಐಕ್ಯನಾಗುವುದು. ಈ ಹಿನ್ನೆಲೆಯಲ್ಲೇ ಪರಮಹಂಸರು ಉಪ್ಪಿನ ಗೊಂಬೆಯ ಉದಾಹರಣೆಯನ್ನು ಕೊಟ್ಟಿದ್ದು. ಉಪ್ಪಿನ ಗೊಂಬೆ ಸಮುದ್ರದ ಆಳವನ್ನು ತಿಳಿತೇನೆ ಅಂತ ಹೋಯಿತು, ತಿಳಿತಾ ಹೋಯಿತು, ಐಕ್ಯ ಆಗಿ ಹೋಯಿತು. ಭಾಷ್ಯಕಾರರ ಈ ಪಂಕ್ತಿಗೆ ಅವರು ಆ ಗೊಂಬೆಯನ್ನು ದೃಷ್ಟಾಂತವಾಗಿ ಕೊಡ್ತಾರೆ. ಇದನ್ನೆಲ್ಲ ನೋಡಬೇಕು. ಆ ಜ್ಞಾನಿಗಳಲ್ಲೆಲ್ಲ ತಾತ್ವಿಕ ವಿಚಾರವನ್ನು ಪ್ರತಿಪಾದನೆ ಮಾಡುವಾಗ ಎಂತಹ ಏಕಸೂತ್ರತೆ ಇರ್ತದೆ, ಹೌದಲ್ಲ? ಗೀತಾಚಾರ್ಯ ಹೀಗಂದ, ಶಂಕರ ಇದಕ್ಕೆ ಇಷ್ಟು ಸುಂದರವಾದ ಭಾಷ್ಯ ಬರೆದ್ರು, ಆದರೂ ಲೋಕದ ಜನಕ್ಕೆ ಅರ್ಥ ಆಗೋದು ಕಷ್ಟ ಅಲ್ವಾ? ಇದಕ್ಕೊಂದು ಒಳ್ಳೆ ದೃಷ್ಟಾಂತ ಕೊಟ್ಬಿಡೋಣ ಅಂತ ಉಪ್ಪಿನ ಗೊಂಬೆ ತಂದು ನಿಲ್ಲಿಸ್ಬಿಟ್ರು ಅವರು. ಇದನ್ನೆಲ್ಲ ನೋಡ್ತಾ ಹೋದಾಗ ಗೀತೆಯನ್ನು ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ನಮಗೆ ನಾವೇ ಪಾಠ ಹೇಳ್ಕೊಳ್ಬೇಕು. ಆಗಾಗುವ ಆನಂದ ಉಂಟಲ್ಲ, ಅದು ಶಬ್ದದಿಂದ ಹೇಳಲಿಕ್ಕಾಗದೇ ಇರುವಂಥ. ಎಲ್ಲೋ ಒಂದು ಕಡೆಗೆ ಲೊಚ ಲೊಚ ಅನ್ನತ್ತೆ ನಮ್ಮ ಮನಸ್ಸೇನೆ. ಹೀಗೆ ವಿಶತೆ ತದನಂತರಂ, ಇಷ್ಟು ಹಿನ್ನೆಲೆಯಲ್ಲಿ ಇಂಥ ಜ್ಞಾನಿಯ ದೇಹಪಾತ ಆದರೆ
ಎಲ್ಲಾದರೆ, ಹೇಗಾದರೆ ಏನಾದರೂ ವ್ಯತ್ಯಾಸ ಆಗತ್ತಾ ಅಂದರೆ ಏನೂ ವ್ಯತ್ಯಾಸ ಇಲ್ಲ ಮತ್ತು ಶಾಸ್ತ್ರ. ಅವನು ಎಲ್ಲಾದರೂ ತನ್ನ ದೇಹವನ್ನು ಬಿಡಲಿ, ಅದರಿಂದ ಅವನಿಗೆ ಏನೂ ನಷ್ಟ ಇಲ್ಲ. ಎಲ್ಲೆಲ್ಲಿ? ತೀರ್ಥೇ ಶ್ವಪಚಗ್ರಹೇವ ನಷ್ಟ ಸ್ಮೃತಿರಪಿ ದೇಹಂ ಜ್ಞಾನ ಸಕಾಲ ಮುಕ್ತ ಜ್ಞಾನ ಸಮಕಾಲ ಮುಕ್ತ ಕೈವಲ್ಯಮ್ಯಾತಿ ಹತಶೋಕ. ಅವನು ಬೇಕಾದರೆ ಕಾಶಿ ಕ್ಷೇತ್ರದಲ್ಲಿ ಹೋಗಿ ತನ್ನ ಈ ಭೌತಿಕ ದೇಹವನ್ನು ಬಿಡಲಿ, ಅದರಿಂದ ಅವನಿಗೇನು ವಿಶೇಷ ಲಾಭ ಇಲ್ಲ. ಶ್ವಪಚಗ್ರಹೆ, ನಾಯಿಯ ಮಾಂಸವನ್ನು ಬೇಯಿಸಿ ತಿನ್ನುವವನಿಗೆ ಶ್ವಪಚ ಅಂತ ಹೆಸರು. ಅವನ ಮನೆಯಲ್ಲಾದರೂ ತನ್ನ ಶರೀರವನ್ನು ಬಿಡಲಿ, ಅದರಿಂದ ನಷ್ಟ ಇಲ್ಲ. ಮತ್ತೆ ಮುಂದಿನ ಮಾತು, ನಷ್ಟ ಸ್ಮೃತಿರಪಿ. ಅಕಸ್ಮಾತ್ತಾಗಿ ಅವನು ದೇಹವನ್ನು ಬಿಡುವ ಕಾಲದಲ್ಲಿ ಅವನ ಪ್ರಾರಬ್ಧ ಕರ್ಮ ವಶದಿಂದ ಅವನಿಗೆ ಸನ್ನಿಪಾತಾದಿ ಜ್ವರ ಬಂದು ನೆನಪಿನ ಶಕ್ತಿ ಹೊರಟು ಹೋದದ್ದಿದ್ದರೆ, ಆ ಸಂದರ್ಭದಲ್ಲಿ ದೇಹಪಾತ ಆದರೆ ಅದರಿಂದಲೂ ನಷ್ಟ ಇಲ್ಲ. ಎಂತಹ ಮಾತು! ಯಾಕೆಂದರೆ ಜ್ಞಾನ ಸಮಕಾಲ ಮುಕ್ತ. ಅವನಿಗೆ ಯಾವ ಕ್ಷಣದಲ್ಲಿ ನಾನು ಪರಮಾತ್ಮನಿಗಿಂತ ಬೇರೆ ಅಲ್ಲ ಅಂತ ಈ ಜ್ಞಾನನಿಷ್ಠೆ ಮೂಲಕ ಜ್ಞಾನ ಬಂತೋ, ಆನ್ ದಟ್ ಡೇ ಹಿ ಹ್ಯಾಸ್ ಬಿಕಮ್ ಮುಕ್ತ. ಅವನು ಮುಕ್ತನಾಗಿ ಬಿಟ್ಟಿದ್ದಾನೆ. ಮುಕ್ತನಾದ ಮೇಲೆ ಅವನ ದೇಹ ಬಿಡೋದು ಒಂದು ಪ್ರಕ್ರಿಯೆ, ಅದು ಅವನಿಗೆ ಸಂಬಂಧಪಟ್ಟಿದ್ದೇ ಅಲ್ಲ. ಅದು ಎಲ್ಲಾದರೂ ಬಿದ್ದುಕೊಂಡು ಹೋಗಲಿ. ಈ ಹಾವು ತನ್ನ ದೇಹದ ಪೊರೆಯನ್ನು ಬಿಡುತ್ತೆ. ಬಿಟ್ಟ ಮೇಲೆ ನಾನು ಯಾವ ಜಾಗದಲ್ಲಿ ಪೊರೆ ಬಿಟ್ಟೆ ಅಂತ ನೋಡೋದಿಲ್ಲ. ಅದು ಯಾಕೆಂದರೆ ಅದು ನಂದು ಅಲ್ಲ. ಎಲ್ಲಿ ಬಿದ್ದೋದ್ರಿ ಏನಂತೆ? ಭಾಷ್ಯಗಾರರೇ ಇದನ್ನು ಬ್ರಹ್ಮಸೂತ್ರದಲ್ಲಿ ಬರೀತಾರೆ. ಅವನಿಗೆ ದೇಹದ ಮೇಲೆ ಇಂಥ ಅಭಿಮಾನ, ಹಾವು ಪೊರೆಯನ್ನು ಬಿಟ್ಟ ಮೇಲೆ ಅದಕ್ಕೆ ಹೇಗೆ ಅಭಿಮಾನ ಇರೋದಿಲ್ವೋ, ಜ್ಞಾನಿ ಅವನು ಆ ಮುಕ್ತನಾದ ಮೇಲೆ, ಜೀವನ್ಮುಕ್ತನಾದ ಕೂಡಲೇ ದೇಹವನ್ನು ಹೀಗೆ ನೋಡ್ತಾನಂತೆ, ಬಿಟ್ಟ ಪೊರೆಯಂತೆ. ಅದು ಎಲ್ಲಿ ಬಿದ್ದೋದ್ರೆ ಏನಂತೆ? ಹೀಗೆ ಇನ್ನೊಂದು ಸಲ ಜ್ಞಾತ್ವಾ ವಿಶತೆ ಜೀವನ್ಮುಕ್ತನ ಸ್ಥಿತಿ, ಮತ್ತು ತದನಂತರಂ ವಿಶತೆ ಮತ್ತು ವಿದೇಹ ಮುಕ್ತನ ವಿಚಾರ. ತತ್ವತೋ ಮಾಂ ಜ್ಞಾತ್ವಾ ವಿಶತೆ, ನನ್ನನ್ನು ತಾತ್ವಿಕವಾಗಿ ತಿಳಿದು ಆತ ಏನಾಗ್ತಾನೆ, ನನ್ನಲ್ಲಿ ಒಂದಾಗಿ ಬಿಡ್ತಾನೆ. ಅಂದರೆ ನನ್ನನ್ನು ತಿಳಿಯೋದು ಬೇರೆ ಅಲ್ಲ, ಒಂದಾಗುವುದು ಬೇರೆ ಅಲ್ಲ, ಎರಡೂ ಒಂದೇ. ಇಷ್ಟು ನೋಡಿ, ಒಂದು ಶ್ಲೋಕ ಎಷ್ಟೊಂದು ವಿಚಾರವನ್ನು ಹೇಳುತ್ತೆ. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ವಿಚಾರ ಸಾಕು ಅಂತ ಅಂದ್ಕೊಳ್ಳೋಣ. ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಹೋಗುವಾಗ ಈಗ ಇಲ್ಲೊಂದು ಸಂಶಯ ಬಂತು. ಗೀತಾಚಾರ್ಯ ಇಷ್ಟು ಎತ್ತರದ ವಿಚಾರವನ್ನು ಹೇಳಿದ. ಅರ್ಜುನನೇನೋ ಕೇಳಿಸಿಕೊಂಡ. ಅವನು ಹಾಗೆ ಸಾಧನೆ ಮಾಡಿದನೋ ಬಿಟ್ಟನೋ ನಮಗೆ ಸದ್ಯಕ್ಕೆ ಅಪ್ರಕೃತ ಅದು. ಆದರೆ ನಾವು ಗೀತೆಯನ್ನು ಓದುವವರು, ಗೀತೆಯನ್ನು ಕೇಳುವವರು ಈ ಎತ್ತರದ ಸಾಧನೆಯನ್ನು ಮಾಡಬಲ್ಲೆವೋ? ಆಗಲಿಕ್ಕಿಲ್ಲ. ಹಾಗಾಗಿ ಸಾಧನೆಯನ್ನು ಮಾಡಲಿಕ್ಕಾಗದೇ ಇರುವಂಥ ಸಾಮಾನ್ಯ ಜನರಿಗೆ ಮೋಕ್ಷ ಇಲ್ಲವೇ? ಅಥವಾ ನಮ್ಮಂಥವರು ಮೋಕ್ಷದ ಆಸೆಯನ್ನು ಇಟ್ಕೊಳ್ಳೋದು ತಪ್ಪೇ? ಮತ್ತು ಇಲ್ಲ ಅಂತಾದರೆ ಮೋಕ್ಷದ ಆಸೆಯನ್ನೇ ಇಟ್ಕೊಳ್ಬಾರ್ದು, ನಮ್ಮಂಥವರಿಗೆ ಮೋಕ್ಷ ಇಲ್ಲ ಅಂತಾದರೆ ನಾವ್ಯಾಕೆ ಭಗವದ್ಗೀತೆಯನ್ನು ಓದಬೇಕು? ನಾವ್ಯಾಕೆ ಭಗವದ್ಗೀತೆ ಉಪನ್ಯಾಸ ಕೇಳಬೇಕು? ಹೆಚ್ಚೇಕೆ ನೀವ್ಯಾಕೆ ಭಗವದ್ಗೀತೆ ಉಪನ್ಯಾಸ ಮಾಡಬೇಕು? ಅಲ್ವಾ? ಹಾಗಾಗಿ ಸಾಮಾನ್ಯರಿಗೆ ಭಗವಂತ ಹೇಳುವಂಥ ಮೋಕ್ಷದ ಮಾರ್ಗ ಇದೆಯೋ ಅಥವಾ ಇಲ್ವೋ? ನಾವು ಈ ಎತ್ತರಕ್ಕೆ ಏರಲಾರೆವು. ಇದ್ದರೆ ಜನಸಾಮಾನ್ಯರಿಗೆ ಭಗವಂತ ಮೋಕ್ಷದ ದಾರಿಯನ್ನು ತೋರಿಸುವಂಥ ಕ್ರಮ ಎಂಥದ್ದು ಇದ್ದರೆ ಅದು ಯಾವುದು?
ಅದಕ್ಕೆ ಉತ್ತರ ಹೇಳಲಿಕ್ಕೆ ಮುಂದಿನ ಶ್ಲೋಕ ಹೊರಟಿದೆ. ಆ ಎತ್ತರಕ್ಕೆ ಆಗಲಿಲ್ಲ ಅಂತ ಬೇಸರಿಸುವ ಅವಶ್ಯಕತೆ ಇಲ್ಲ. ಎಂತಹ ಔದಾರ್ಯ, ಎಂಥ ಕರುಣಾಮಯಿ. 2ನೇ ಅಧ್ಯಾಯದಿಂದಲೂ ಅವನು ಅಲ್ಲಲ್ಲಿ ತನ್ನ ಕಾರುಣ್ಯವನ್ನು ಪ್ರಕಟಪಡಿಸ್ತಾ ಬಂದಿದ್ದಾನೆ. ಆದರೆ ನಮ್ಮ ಹೃದಯ, ನೋಡುವ ಕಣ್ಣು ಎರಡೂ ಮಂಕಾಗಿ ಬಿಟ್ಟಿವೆ. ಹಾಗಾಗಿ ಭಗವಂತನ ಹೃದಯ ಅರ್ಥ ಆಗೋದಿಲ್ಲ. ಆಚಾರ್ಯ ಶಂಕರವರ ಭಾಷೆಯಲ್ಲಿ ಪದೇ ಪದೇ ಹೇಳ್ತಾರೆ, ಎಂಥ ಕರುಣಾಮಯಿ ಭಗವಂತ. ಏನಾದರೂ ಮಾಡಿ ಈ ಸಂಸಾರಿಗಳಿಗೆ ಆತ್ಮತತ್ವದ ವಿಚಾರವನ್ನು ತಿಳಿಸಬೇಕು, ಅವರಿಗೆ ಅರ್ಥ ಮಾಡಿಸಬೇಕು ಅಂತ ಎಷ್ಟೆಲ್ಲ ಕಷ್ಟಪಡ್ತಾನೆ ಭಗವಂತ ಅಂತಾರೆ. ಹೀಗೆ ಸಾಮಾನ್ಯ ಜನರಿಗೋಸ್ಕರ ಏನು ದಾರಿ, ಅದನ್ನು ಮುಂದಿನ ಶ್ಲೋಕ ಹೇಳುತ್ತೆ. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪಾಶ್ರಯ ಮತ್ಪ್ರಸಾದಾತ್ ಅವಾಪ್ನೋತಿ ಶಾಶ್ವತಂ ಪದಂ ಅವ್ಯಯಂ. ಎಲ್ಲ ಕರ್ಮಗಳನ್ನೂ ಸಹ ಸರ್ವಕರ್ಮಾಣಿ ಅಂತ ಉಂಟಲ್ಲಿ ಸದಾ ಮಾಡುತ್ತಿದ್ರೂ ಸಹ ಸರ್ವಾತ್ಮಭಾವವನ್ನು ನನಗೆ ಅರ್ಪಿಸಿದಂಥ ಭಕ್ತ ನನ್ನ ಅನುಗ್ರಹದಿಂದ ಶಾಶ್ವತವಾದ ಆ ವಿಷ್ಣು ಪದವನ್ನು, ವಿಷ್ಣು ಪದ ಅಂದರೆ ಆತ್ಮತತ್ವ ಅಂತ ಅರ್ಥ, ಅದನ್ನು ಅಂದರೆ ಮೋಕ್ಷವನ್ನು ಪಡಿತಾನೆ. ಇಷ್ಟು ಈ ಶ್ಲೋಕದ ಅರ್ಥ. ಏನು ಹೇಳ್ತಾನೆ? ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪಾಶ್ರಯ. ಸರ್ವಕರ್ಮಾಣಿ, ಎಲ್ಲ ಕರ್ಮಗಳು ಅಂದರೆ ಮೊದಲು ಆಶ್ರಮಕ್ಕೆ ಉಚಿತವಾದದ್ದನ್ನು ಹೇಳ್ಬೋಣ. ಬ್ರಹ್ಮಚಾರ್ಯ ಆಶ್ರಮದಲ್ಲಿದ್ದರೆ ಅವನ ಆಶ್ರಮಕ್ಕೆ ಸಂಬಂಧಪಟ್ಟ ಕರ್ಮ, ಗೃಹಸ್ಥನಾದದ್ದಿದ್ದರೆ ಅವನ ಆಶ್ರಮಕ್ಕೆ ಸಂಬಂಧಪಟ್ಟ ಕರ್ಮ, ವಾನಪ್ರಸ್ಥನಾದವನಿದ್ದರೆ ಅವನ ಆಶ್ರಮಕ್ಕೆ ಸಂಬಂಧಪಟ್ಟ ಕರ್ಮ. ಇಲ್ಲ, ಹಿಂದೆ ನಾವು ನೋಡಿದ್ದೇವೆ ಪ್ರಪಂಚದಲ್ಲಿ 4 ತರಹದ ಸ್ವಭಾವದ ಜನರಿರ್ತಾರೆ ಅಂತಿದ್ದರೆ ಆ 4 ತರಹದ ಸ್ವಭಾವದ ಜನರು, ಒಬ್ಬ ಬ್ರಾಹ್ಮ ಸ್ವಭಾವದವನು, ಅವನು ಶಾಂತನಾಗಿ ಅಧ್ಯಯನಪೂರ್ವಕ ತನ್ನ ಕರ್ಮವನ್ನು ಮಾಡ್ತಾ ಇದ್ದರೆ ಆ ಕರ್ಮವನ್ನು, ಮತ್ತು ಇನ್ನೊಬ್ಬ ಕ್ಷತ್ರಿಯ ಹೋರಾಟ ಮಾಡ್ತಾ ಇರುವವನು ಸದಾ ಯುದ್ಧ ಭೂಮಿಯಲ್ಲೇ ಅವನು ಕಾಲ ಕಳೀತಾನೆ, ಆಡಳಿತದಲ್ಲಿರ್ತಾನೆ. ಇಂಥವನು ಹೀಗೆ ಇರುವುದು ಅವನ ಕರ್ಮ, ಆ ಕರ್ಮವನ್ನು ಮಾಡ್ತಾ ಇರುವವನು. ಮತ್ತು ಇನ್ನೊಬ್ಬ ಒಣಿಕ್ ಸ್ವಭಾವದವನು, ವ್ಯಾಪಾರ ಮಾಡ್ತಾ 10 ಕಡೆಗೆ ಸುತ್ತಬೇಕು, ಎಲ್ಲೋ ಒಂದು ಕಡೆಗೆ ಸಿಗುವ ಸಾಮಾನನ್ನು ತಂದು ಇನ್ನೊಂದು ಕಡೆಗೆ ಇಟ್ಟು ಅದನ್ನು ಮಾರಾಟ ಮಾಡಬೇಕು. ಹೀಗೆ ಅವನ ಕರ್ಮವನ್ನು ಮಾಡುವವನು. ಮತ್ತೆ ಈ ಶುಶ್ರೂಷಾ ವರ್ಗದ ಜನ ಸಮುದಾಯ, ಸೇವಕ ವರ್ಗದವರು, ಯಾರ್ಯಾರು ಎಷ್ಟೆಷ್ಟು ಹೇಳ್ತಾರೋ ಅಷ್ಟೊತ್ತಿಗೆ ಸೇವೆ ಮಾಡಬೇಕು. ಈ ಎಲ್ಲ ತರಹದ ಕರ್ಮವನ್ನು ಮಾಡುವವರು. ಅದಕ್ಕೋಸ್ಕರ ಸರ್ವಕರ್ಮಾಣಿ ಇಷ್ಟೆಲ್ಲ ಹೇಳಾಗ ಇದೊಂದು ಸಂಶಯ ಬಂದ್ಬಿಡುತ್ತೆ. ಸರ್ವಕರ್ಮದಲ್ಲಿ ಕೆಟ್ಟ ಕೆಲಸವೂ ಬರುತ್ತೆ ಅಲ್ವಾ? ಹೌದು, ಏನು ಮುಚ್ಚುಮರೆ ಇಲ್ಲ ಹೇಳೋದಕ್ಕೆ ಆ ವಿಚಾರವನ್ನು ಸಹ. ಆದರೆ ಒಂದು ಸಮಾಧಾನ ಈಗಲೇ ಹೇಳಿಬಿಡ್ತೇನೆ. ಅಂದರೆ ಮುಂದೆ ಉಂಟು ಮದ್ವ್ಯಪಾಶ್ರಯ, ನನ್ನಲ್ಲಿಯೇ ಆಶ್ರಯ ಪಡೆದವನಾಗಬೇಕು, ಎಲ್ಲ ಕರ್ಮವನ್ನು ನನ್ನಲ್ಲಿ ನಿಂತು ಅಂದರೆ ನನಗೆ ಸಮರ್ಪಣೆ ಮಾಡುವ ದೃಷ್ಟಿಯಿಂದ ಮಾಡಬೇಕು. ಇಷ್ಟು ಮೇಲಕ್ಕೇರಿದಂಥ ಸಾಮಾನ್ಯ ಜನ ಭಗವಂತನಲ್ಲಿ ನಿಂತು ನಾನು ಈ ಕರ್ಮ ಮಾಡ್ತಾ ಇದ್ದೇನೆ, ಎಲ್ಲವನ್ನೂ ಅವನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಅನ್ನುವ ಭಾವನೆ ಇರುವವನು, ಅವನು ಕೆಟ್ಟ ಕೆಲಸವನ್ನು ಮಾಡೋದಿಲ್ಲ. ಅಕಸ್ಮಾತ್ತಾಗಿ ಮಾಡಿದರೆ ಅವನಿಗೆ ನಾನೇ ಸದ್ಬುದ್ಧಿಯನ್ನು ಕೊಡ್ತೇನೆ ಅಂತ. ನಾವು ಭಗವಂತನನ್ನು ಕಟ್ಟಿ ಹಾಕಬೇಕು ಅಂತ ನೋಡಿದರೆ ಅವನು ನಮ್ಮನ್ನು ಕಟ್ಟಿ ಹಾಕಿಬಿಟ್ಟು ಅವನು ನುಡ್ಸ್ಕೊಂಡು ಬಿಡ್ತಾನೆ. ಅವನು ನಮಗಿಂತ ಮೊದಲೇ ಎಷ್ಟು ಜನ ಅವನನ್ನು ಕಟ್ಟಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸಂಧಾನಕ್ಕೆ ಹೋದಾಗ ದುರ್ಯೋಧನ ಎಲ್ಲ ಆ ಕೆಲಸ ಮಾಡಿದ್ದಾರೆ. ಕೊನೆಗೆ ಏನು ಮಾಡಿದ ಕೇಳಿದರೆ ಅವರವ್ರನ್ನ ಕಟ್ಟಿ ಹಾಕಿಸ್ತಾನೆ ಅಷ್ಟೇ ಹೊರತೂ ಸಹ ಅವನು ಈಚೆ ಬಂದು ನಿಂತಿದ್ದ. ಹೀಗೆ ನೀವು ಏನೇ ಹೇಳಿ ಅವನ ಮಾತಿನಲ್ಲಿ ಮರುಪ್ರಶ್ನೆ ಮಾಡಲಿಕ್ಕೆ ನಮಗಾಗೋದಿಲ್ಲ. ಹಾಗಾಗಿ ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪಾಶ್ರಯ. ಆದರೆ ಒಂದೇ ಒಂದು ವ್ಯಪಾಶ್ರಯ ಅಂದರೆ ಆಶ್ರಯ, ಅಂದರೆ ಅವನಿಗೆ ಅನನ್ಯ ಶರಣಗತಿ, ನಾನೇ ಆಶ್ರಯ.
ನನ್ನನ್ನು ಬಿಟ್ಟರೆ ಅನ್ಯಥಾ ಶರಣಂ ನಾಸ್ತಿ ಅಂತ ಭಾವನೆ ಇರಬೇಕು. ಇಂಥವನು ಇಷ್ಟು ನನ್ನಲ್ಲಿ ವ್ಯಪಾಶ್ರಿತನಾದವನಿಗೆ ನಾನು ಕೈ ಬಿಡ್ತೇನಾ? ಮತ್ಪ್ರಸಾದಾದ ವಾಪ್ನೋತಿ. ನನ್ನ ಪ್ರಸಾದ ಅಂದರೆ ಈ ತಿನ್ನೋ ಪ್ರಸಾದ ಅಂತಲ್ಲ, ಪ್ರಸಾದ ಅಂದರೆ ಅನುಗ್ರಹ, ನನ್ನ ಕೃಪೆ ಅಂತ ಅರ್ಥ. ಅವಾಪ್ನೋತಿ, ಅವನು ಪಡಿತಾನೆ, ಹೋಗಿ ಪಡಿತಾನೆ, ಅವನು ಸಹ ನನ್ನಲ್ಲಿ ಒಂದಾಗ್ತಾನೆ. ಮತ್ತು ಹೋಗೋದು ಬೇರೆ ಪಡೆಯೋದು ಬೇರೆ ಅಂತ ಎರಡಲ್ಲ. ಲೋಕದಲ್ಲಿ ಹೋಗೋದು ಬೇರೆ, ಪಡೆಯೋದು ಬೇರೆ. ಈ ಉದಾಹರಣೆಗೆ ಈ ಪುಸ್ತಕ ತರೋದಕ್ಕೆ ನಾನು ಅಂಗಡಿಗೆ ಹೋಗ್ತೇನೆ. ಆ ಅಂಗಡಿಗೆ ಹೋಗುವ ಕೆಲಸ ಹೋಗುವ ಕ್ರಿಯೆ, ಹೋದ ಮೇಲೆ ಪುಸ್ತಕನ ತೆಗೆದುಕೊಳ್ಳೋದು ಪಡೆದುಕೊಳ್ಳುವ ಪ್ರಕ್ರಿಯೆ, ಎರಡೂ ಬೇರೆ ಬೇರೆ. ಆದರೆ ಇಲ್ಲಿ ಪುನಃ ಅವಾಪ್ನೋತಿ ಅಂದರೆ ಅವನು ನನ್ನಲ್ಲಿ ಏನಾಗ್ತಾನೆ? ಐಕ್ಯನಾಗ್ತಾನೆ. ಅದು ಎಂಥದ್ದು? ಶಾಶ್ವತಂ ಪದಂ ಅವ್ಯಯಂ. ಪದಂ ಅಂದರೆ ಹೋಗಿ ಸೇರಲ್ಪಡುವ ಸ್ಥಾನ. ನಿನ್ನೆ ದಿವಸ ನಾನು ಆ ದೀಪದ ಉದಾಹರಣೆ ಕೊಟ್ಟಿದ್ದೇನೆ, ಮೆಟ್ಟಲ ಮೇಲಿರಿಸಿದಂಥ ದೀಪ. ಹೌದು ತಾನೆ? ಹಾಗೆ ಹೋದದ್ದು ಬೆಳಕಿನಲ್ಲೇ, ಮತ್ತನು ಹೋಗಿ ನಿಂತದ್ದು ದೀಪದಲ್ಲೇ. ಅವಾಪ್ನೋತಿ, ಅದು ಎಂಥದ್ದು ಅಂದರೆ ಅವ್ಯಯಂ. ವ್ಯಯ ಅಂದರೆ ಬದಲಾವಣೆ ಆಗುವುದು ಅಂತ ಅರ್ಥ. ನನ್ನ ಜೇಬಲ್ಲಿ 100 ರೂಪಾಯಿ ಇತ್ತು, 50 ರೂಪಾಯಿ ನಾನು ಯಾರಿಗೋ ಕೊಟ್ಟೆ, 50 ರೂಪಾಯಿ ವ್ಯಯ ಆಯಿತು. ನನ್ನ ಜೇಬಲ್ಲಿದ್ದ 100 ರೂಪಾಯಿ ಮಾರ್ಪಾಟಾಯಿತು, ಕಡಿಮೆ ಆಯಿತು. ಹೌದು ತಾನೆ? ಹಾಗಾಗಿ ಎಲ್ಲೆಲ್ಲಿ ವ್ಯಯ ಅಂತ ಹೇಳ್ತೇವೋ ಅಲ್ಲೆಲ್ಲ ಬದಲಾವಣೆ ಅಂತ ಅರ್ಥ. ಅವ್ಯಯ ಅಂದರೆ ಬದಲಾವಣೆ ಇಲ್ಲದಂತಹ ಸ್ಥಾನ. ಅಂದರೆ ಅಲ್ಲಿ ಹೋದ ಮೇಲೆ ಮತ್ತೆ ಆತ ಹಿಂತಿರುಗಿ ಬರುವುದಿಲ್ಲ. ಅದಕ್ಕೆ ಬೇಕಾದದ್ದು ಒಂದೇ ಒಂದು, ಮದ್ವ್ಯಪಾಶ್ರಿತ್ವ. ಭಗವಂತನೇ ನನಗೆ ಆಶ್ರಯ ಅನ್ನುವಂಥ ಭಾವನೆ ಬರಬೇಕು. ಅದು ಹೇಗೆ ಬರಬೇಕು ಅಂದರೆ ಪ್ರತಿಯೊಂದು ಕೆಲಸವನ್ನು ಮಾಡಬೇಕಿದ್ರೂ ಸಹ ಬರಬೇಕಂತೆ. ಸರ್ವಕರ್ಮಾಣಿ ಸದಾ ಕುರ್ವಾಣ. ಅದಕ್ಕೆ ಎರಡರ್ಥ. ಸರ್ವಕರ್ಮಾಣಿ ಕುರ್ವಾಣ, ಎಲ್ಲ ಕೆಲಸವನ್ನೂ ಮಾಡುವವನು. ಸದಾ ಮದ್ವ್ಯಪಾಶ್ರಯ. ನೋಡಿ, ಆ ಅನ್ವಯವನ್ನು, ಆ ಸದಾ ಅನ್ನೋದನ್ನು ಮದ್ವ್ಯಪಾಶ್ರಯಕ್ಕೆ ಸೇರಿಸ್ಬಿಟ್ರೆ ಸದಾ ನನ್ನಲ್ಲಿ ಆಶ್ರಯ ಪಡೆದವನು ಅಂತ ಆಗ್ಬಿಡುತ್ತೆ. ಇನ್ನೊಂದರ್ಥ, ಯಾವಾಗಲೂ ಕರ್ಮ ಮಾಡ್ತಾನೇ ಇರ್ತಾನೆ, ಆದರೂ ನನ್ನನ್ನು ಅವನೇನು ಮಾಡ್ತಾ ಹೇಳಿದರೆ ಭಜಿಸ್ತಾನೇ ಇರ್ತಾನೆ. ಹೇಗೆ ಅಂದರೆ ಆ ನನ್ನ ಸ್ಮರಣೆಯಿಂದ ಅವನು ಯಾವ ಕ್ಷಣದಲ್ಲೂ ಚ್ಯುತನಾಗೋದಿಲ್ಲ. ಯಾವುದೇ ಕೆಲಸ ಮಾಡ್ತಾ ಇರಲಿ ನನ್ನ ಸ್ಮರಣೆ ಇದ್ದೇ ಇರುತ್ತೆ. ನಿಮಗೆ ಒಂದು ಕಥೆ ಗೊತ್ತಿರಬೇಕು. ಒಂದು ಸಲ ನಾರದ ವೈಕುಂಠಕ್ಕೆ ಹೋದನಂತೆ. ವೈಕುಂಠಕ್ಕೆ ಹೋದ ತಕ್ಷಣ ವಿಷ್ಣು ಯಾವಾಗಲೂ ಬಂದ್ಯಾ, ಬಾ 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 ಅಂತ ಮಾತನಾಡಿಸುವವನು. ಈ ಸಲ ನಾರದ ಹೋದಾಗ ಎಷ್ಟೊತ್ತಾದ್ರೂ ಸಹ ತದೇಕ ಚಿತ್ತದಿಂದ ಹೀಗೆ ಏನೋ ನೋಡ್ತಾ ಆಲೋಚನೆ ಮಾಡ್ತಾ ಇರುವಾಗ ಕುಳಿತಿದ್ದ. ನಾರದ ನೋಡಿದ, ಏನು ಇಷ್ಟು ಗಾಢವಾಗಿ ತಲ್ಲೀನನಾಗಿದ್ದಾನಲ್ಲ ಅಂತ. ಹಾಗೆ ಕೇಳಿದ್ದಂತೆ, ಏನು ಇಷ್ಟೊಂದು ಆಲೋಚನೆ ಮಾಡ್ತಾ ಇದೆಯಲ್ಲ ಅಂತ ಹೇಳಿ. ನಾನು ನಾರದ ಬಂದಿದ್ದು ನಿನಗೆ ಗೊತ್ತಾಗಲಿಲ್ಲಲ್ಲ, ನಿನ್ನ ಭಕ್ತ, ಶ್ರೇಷ್ಠ ಭಕ್ತ, ಭಕ್ತಾಗ್ರೇಸರ ಅಂತೆಲ್ಲ ಸ್ವಯಂ ಬಿರುದಾವಳಿಗಳಿಂದ ಹೇಳ್ಕೊಂಡ. ಆಗ ಗೊತ್ತಾಯಿತು ವಿಷ್ಣುವಿಗೆ, ಓಹೋ ಏನೋ ಸ್ವಲ್ಪ ಜಾಸ್ತಿ ಆದಂಗಿದೆ ಇದು ಅಂಥೇಳಿ. ತಕ್ಷಣ ಇಲ್ಲ, ನನ್ನ ಒಬ್ಬ ಕೃಷಿಕ ಭಕ್ತ ನಿರಂತರ ನನ್ನನ್ನು ಧ್ಯಾನ ಮಾಡ್ತಾ ಇದ್ದಾನೆ. ಹಾಗಾಗಿ ಅವನು ಆ ತನ್ನ ಕೆಲಸದ ಮಧ್ಯದಲ್ಲೂ ಸಹ ಸರ್ವದಾ ಕುರ್ವಾಣ ಮದ್ವ್ಯಪಾಶ್ರಯ, ಕೆಲಸ ಮಾಡ್ತಾ ನನ್ನನ್ನು ಎಷ್ಟು ಸ್ಮರಿಸ್ತಾನೆ ಅವನು. ಹಾಗಾಗಿ ಅವನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ನಾನು. ಆಗ ನಾರದನ ಈಗೋ ಜಾಗೃತ ಆಯಿತು. ಅಲ್ಲ, ಭಕ್ತರಲ್ಲಿ ಪ್ರಹ್ಲಾದ, ನಾರದ, ಪರಾಶರ. ನಾರದ ಎರಡನೇ ಹೆಸರೇ ನಂದು. ನನ್ನಂಥವ್ರನ್ನ ಕಡೆಗಣಿಸಿ ಯಾವುದೊಬ್ಬ ಹಳ್ಳಿಯ ಗಮಾರ,
ರೈತನ ಬಗ್ಗೆ ನೀನು ವಿಚಾರ ಮಾಡ್ತಾ ಇದೆಯಲ್ಲ, ಅವನೇನಂಥ ಶ್ರೇಷ್ಠನ ಅಂತ ಕೇಳಿದ ನಾರದ. ನನಗೇನೋ ಹಾಗೆ ಅನಿಸತ್ತಪ್ಪ, ಗೊತ್ತಿಲ್ಲ. ಛೇ ನಮ್ಮಂಥವ್ರ ಮುಂದೆ ಅವನಿಗೆ ಯಾವ ಲೆಕ್ಕ ಅಂದ ನಾರದ. ಓ ಹೌದಾ, ಹಾಗಿದ್ದು ಒಂದು ಕೆಲಸ ಮಾಡೋಣ ಅಂತ ಹೇಳಿ ಭಗವಂತನ ಪರೀಕ್ಷೆಯನ್ನು ಕೊಟ್ಟ. ಏನು ಅಂದರೆ, ಇನ್ನೇನಿಲ್ಲ ಬಾ ಹೋಗೋಣ ಅಂಥೇಳಿ ಒಂದು ಅಂಗಡಿ ಕರ್ಕೊಂಡು ಹೋಗಿ ಒಂದು ತೆರೆದ ಪಾತ್ರೆಯಲ್ಲಿ ಎಣ್ಣೆ ಹಾಕಿಬಿಟ್ಟು ಕೊಟ್ಟ. ನಾನು ಮುಂದೆ ಹೋಗ್ತೇನೆ, ಇದನ್ನು ನೀ ತಗೊಂಡು ಬಾ ನಿಧಾನ ತಲೆ ಮೇಲೆ ಇಟ್ಕೊಂಡು ಅಂತ. ತುಂಬ ತುಂಬಿದೆ ಎಣ್ಣೆ ಅದರೊಳಗೆ, ತೆರೆದ ಪಾತ್ರ ಅದು. ಆದರೆ ಒಂದು ಕಂಡೀಷನ್, ಒಂದು ಡ್ರಾಪ್ ಸಹ ಬಿದ್ದರೆ ಮತ್ತೆ ಪುನಃ ನಿನಗೆ ವೈಕುಂಠಕ್ಕೆ ಪ್ರವೇಶ ಇಲ್ಲ, ಬೀಳಬಾರ್ದು. ನಾನು ಗರುಡನನ್ನು ಏರಿ ಮುಂದಕ್ಕೆ ಹೋಗ್ತೇನೆ, ನೀ ಬಾ ಅಂತ ಹೇಳಿದೆ. ಹೋದ. ನಾರದ ಒಂದು ತಾಸು ಆದಮೇಲೆ ಬಂದ. ಮೆತ್ತ ಇಳಿಸ್ಬಿಟ್ಟು ಉಷಪ್ಪ ಅಂತ ಹೇಳಿ ಶ್ವಾಸ ಬಿಟ್ಟ. ನೋಡು, ಒಂದು ಡ್ರಾಪು ಸಹ ಚೆಲ್ಲದೆ ತಂದಿದ್ದೇನೆ ಅಂದ ನಾರದ. ವಿಷ್ಣು ಕೇಳಿದ, ಸರಿ ಸಂತೋಷ, ನೀ ಅಲ್ಲಿಂದ ಹೊರಟು ಇಲ್ಲಿ ಬರೋಷ್ಟೊತ್ತಿ ಎಷ್ಟೊತ್ತಾಯ್ತು? ಸುಮಾರು 2 ತಾಸಾಯ್ತಲ್ವ. ಈ 2 ತಾಸಲ್ಲಿ ನೀನು ನನ್ನನ್ನು ಎಷ್ಟು ಸಲ ಸ್ಮರಣೆ ಮಾಡಿದೆ? ಇಲ್ಲ, ಸ್ಮರಣೆ ಮಾಡಲಿಲ್ಲ. ಹಾಗಿದ್ರೆ ಏನು ಮಾಡಿದೆ? ಈ ಎಣ್ಣೆ ಒಂದು ತೊಟ್ಟೂ ಸಹ ಬೀಳದೇ ಇರುವಾಗ ನಿರಂತರ ಜಾಗರೂಕನಾಗಿ ಅದ್ರ ಬಗ್ಗೆ ವಿಚಾರ ಮಾಡ್ತಿದ್ದೆ ನಾನು. ಆಗ ಭಗವಂತ ಹೇಳಿದ್ದಂತೆ, ಹೇಳಿ ಕೇಳಿ ವೈಕುಂಠಕ್ಕೆ ಬರುವವನು, ಭಕ್ತಾಗ್ರೇಸರ ಅಂತ ಕರೆಸ್ಕೊಂಡವನು, ನಿನಗೆ ಈ ಎಣ್ಣೆ ತರುವಂತಹ ಈ ಕೆಲಸವನ್ನು ಕುರ್ವಾಣ ಮಾಡ್ತಾ ಇರುವಾಗ ಈ 2 ತಾಸು ನನ್ನ ನೆನಪು ಬರಲಿಲ್ಲ. ಆದರೆ ಅವನೊಬ್ಬ ಸಾಮಾನ್ಯ ಹಳ್ಳಿಯವನು, ನೇಗಿಲನ್ನು ಹಿಡಿದು ಹೂಡ್ತಾ ಇರ್ತಾನೆ, ಎತ್ತುಗಳ ಮೈ ತಿಕ್ತಾನೆ, ಸ್ನಾನ ಮಾಡಿಸ್ತಾನೆ, ಅವುಗಳಿಗೆ ತಿಂಡಿ ಕೊಡ್ತಾನೆ, ಹಸು ಕರಿತಾನೆ. ಈ ಎಲ್ಲ ಸಂದರ್ಭದಲ್ಲೂ ಸಹ ಪಶ್ಯನ್ ಶೃಣ್ವನ್ ಅಂಥೇಳಿ ನಿರಂತರ ನನ್ನನ್ನು ಆತ ಏನು ಮಾಡ್ತಾನೆ? ಸ್ಮರಣೆ ಮಾಡ್ತಾನೇ ಇರ್ತಾನೆ. ನಿನಗೆ ಒಂದು ಸಲ ಈ ಕೆಲಸ ಕೊಟ್ಟಿದ್ದಕ್ಕೆ ನನ್ನ ಸ್ಮೃತಿ ಬಿಟ್ಟುಬಿಟ್ಟೆ ನೀನು. ಅವನು ನಿರಂತರ ಈ ಕೆಲಸ ಮಾಡ್ತಾನೆ, ಮದ್ವ್ಯಪಾಶ್ರಿತನಾಗಿದ್ದಾನೆ. ನೀನು ಇಲ್ಲಿದ್ದೇನೆ, ನನ್ನನ್ನು ಮರೀತೀಯೇ. ಹೇಳು, ಯಾರು ಶ್ರೇಷ್ಠ ಈಗ? ನಾರದ ಹಿಂಗಂದ. ಹೌದಪ್ಪ. ಯಾಕೆಂದರೆ, ಯಾಕೆ ಈ ಮಾತು? ನಾನು ಭಕ್ತ ಅಂತ ಹೇಳುವಂಥ ಅಹಂಕಾರ ಬರಬಾರ್ದು ಇಲ್ಲಿ. ಮತ್ತಷ್ಟೇ ಅಲ್ಲ, ನಾವು ಮಾಡುವ ಎಲ್ಲ ಕೆಲಸದ ಹೊಣೆಗಾರಿಕೆ ಅವನಿಗೆ. ಆದರೆ ನಾವೇನು ಮಾಡ್ತೇವೆ ಅಂದರೆ, ನಮ್ಮಿಂದ ಏನಾದರೂ ಕೆಟ್ಟ ಕೆಲಸ ಆಗಿಬಿಟ್ರೆ, ಅಯ್ಯೋ ನನ್ನ ಹತ್ರ ಕೆಟ್ಟ ಕೆಲಸ ಮಾಡಿಸ್ಬಿಟ್ಟೆ ನೀನು ಅಂತ ಅವನನ್ನು ಸ್ಮರಿಸಿಕೊಳ್ತೇವೆ. ಅಕಸ್ಮಾತ್ತಾಗಿ ಏನಾದರೂ ಗೊತ್ತಿಲ್ಲದೆ ನಾವು ಒಳ್ಳೆಯದನ್ನು ಮಾಡಿಬಿಟ್ರೆ, ನೋಡಿದ್ರಾ ನಾನು ಮಾಡಿದೆ ಈ ಕೆಲಸನ. ಅದಕ್ಕೋಸ್ಕರ ಭಗವಂತ ಹೇಳ್ತಾನೆ ಆ ಸದಾ ಎನ್ನುವ ಶಬ್ದವನ್ನು. ಅಂದರೆ ನೀನು ಯಾವುದೇ ಕರ್ಮವನ್ನು ಮಾಡು, ನೀವು ಒಳ್ಳೆಯದನ್ನು ನಿರಂತರ ಮಾಡ್ತಾ ಇದ್ದಾಗ ಅಕಸ್ಮಾತ್ತಾಗಿ ಕೆಟ್ಟದ್ದಾದರೆ ಅದಕ್ಕೂ ನಾನು ಬಾಧ್ಯಸ್ಥ. ಆದರೆ ಕೆಟ್ಟದ್ದನ್ನು ಮಾಡಿದ ಹಾಗೆ ಒಪ್ಕೊಂಡ ಹಾಗೆ ಒಳ್ಳೆಯದಾದರೆ ಅದಕ್ಕೂ ನಾನೇ ಬಾಧ್ಯಸ್ಥ ಅನ್ನೋದನ್ನು ಮರಿಬೇಡ. ಕೆಟ್ಟದ್ದಕ್ಕೆ ಮಾತ್ರ ನಾನು, ಒಳ್ಳೆಯದಕ್ಕೆಲ್ಲ ನೀನು ಆದರೆ ಮದ್ವ್ಯಪಾಶ್ರಿತತ್ವ ಬರೋದಿಲ್ಲ. ಹಾಗಾಗಿ ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪಾಶ್ರಯ ಮತ್ಪ್ರಸಾದಾತ್ ಅವಾಪ್ನೋತಿ. ಅವನು ನನ್ನ ಪ್ರಸಾದದಿಂದ. ಅಂದರೆ ಏನು ಹೇಳ್ದಂಗಾಯ್ತು? ಒಬ್ಬ ಸಾಂಸಾರಿಕ ವ್ಯಕ್ತಿ ಆ ಮಟ್ಟದ ಸಾಧನೆಯನ್ನು ಮಾಡಲಿಕ್ಕಾಗದೆ, ಅದು ದೀರ್ಘಕಾಲದ ಸಾಧನೆ, ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು. ಅದನ್ನು ಮಾಡಲಿಕ್ಕಾಗದೇ ಇದ್ದಾಗ ಅವನು ಒಂದೇ ಒಂದು ಏನು ಅಂದರೆ, ನಿರಂತರ ಅವನ ಮನಸ್ಸನ್ನು ಅವನು ಮಾಡುವ ಎಲ್ಲ ಕೆಲಸಗಳ ಮಧ್ಯದಲ್ಲೂ ಸಹ ನನ್ನನ್ನು ಸ್ಮರಿಸಿರಿ. ಅದಕ್ಕೋಸ್ಕರ ನಮ್ಮವರು ಪ್ರತಿಯೊಂದು ಕೆಲಸದಲ್ಲೂ ಸಹ ಬೆಳಗ್ಗೆ ಎದ್ದಾಗಿನಿಂದ ಹಿಡಿದು ಸಂಜೆಯವರೆಗೆ ಯಾವುದೇ ಕೆಲಸ ಮಾಡಬೇಕಿದ್ರೂ ಸಹ ಭಗವಂತನ ಸ್ಮರಣೆ. ಊಟದ ತನ್ನ ಮೊದಲು ಹಾಕಬೇಕಿದ್ರು ಕೃಷ್ಣ, ಆ ಪದ್ಯ ಉಂಟಲ್ಲ, ಕೃಷ್ಣ ಎನ್ನಬಾರದೆ, ಕೃಷ್ಣ ಎನ್ನಬಾರದೆ. ಆಯಾಸಗೊಂಡ್ರೆ ನಾವು ಏನೇನೋ ಅಂತೇವಲ್ಲ, ಆಗ ಭಗವಂತನ ಸ್ಮರಣೆ ಮಾಡು.
ಅಲ್ಲ, ನಮಗೆ ಎಷ್ಟೋ ಸಲ ಅವನ ಹೆಸರನ್ನು ಅರ್ಥ ಎಲ್ಲ ಗೊತ್ತೇ ಆಗೋದಿಲ್ವಲ್ಲ, ಆವಾಗ ಸುಮ್ಮನೆ ಅರ್ಥ ಗೊತ್ತಿಲ್ಲ ಹೇಳಿದ್ರೆ ಅದು ಫಲ ಕೊಡುತ್ತೋ ಅಂದರೆ ಅದಕ್ಕೆ ಮತ್ತೆ ಮುಂದೆ ಹೇಳ್ತೇನೆ ಉತ್ತರವನ್ನು. ಈ ಪ್ರಶ್ನೆ ಇವತ್ತು ಹಾಗೆ ಉಳಿದಿರಲಿ, ಅದನ್ನು ಮುಂದೆ ಹೇಳ್ತೇನೆ. ಯಾಕೆಂದರೆ ಅರ್ಥ ಗೊತ್ತಿಲ್ಲದೆ ಹೇಳಿದರೂ ಸಹ ಅದಕ್ಕೆ ಒಂದಿಷ್ಟು ಪ್ರಯೋಜನ ಉಂಟು. ಆದರೆ ಏನು ಕೇಳಿದರೆ ಆ ನಿರಂತರತೆ ಎನ್ನುವಂಥದ್ದು ಮಾತ್ರ ವಿಚ್ಛಿತ್ಯ ಆಗಕೂಡದು. ಅಷ್ಟು ಹಿನ್ನೆಲೆಯಲ್ಲಿ ಸಾಮಾನ್ಯ ಜನರಿಗೂ ಸಹ ಮೋಕ್ಷದ ದಾರಿ ತೆರೆದಿದೆ. ಅವರು ಮಾಡಬೇಕಾದದ್ದು ಒಂದೇ ಒಂದು, ಏನು ಅಂದರೆ ನನ್ನಲ್ಲಿ ಆಶ್ರಯವನ್ನು ಪಡಿಬೇಕು, ನಿರಂತರ ನನ್ನನ್ನು ಸ್ಮರಿಸಬೇಕು. ಅಷ್ಟಾದಾಗ ಅವರಿಗೆ ಶಾಶ್ವತವಾದ ಪದ. ಶಾಶ್ವತ ಪದ ಅಂದರೆ ಮತ್ತೆ ನಾವು ವಾಪಸ್ ಬರದೇ ಇರುವಂಥದ್ದು ಪದ. ಅಲ್ಲಿ ನೋಡಿ, ಆ ಮೋಕ್ಷ ಅನ್ನೋದಕ್ಕೆ ಭಗವಂತ ಬಳಸುವಂಥ ಪದ ಶಾಶ್ವತಂ ಪದಂ ಅವ್ಯಯಂ ಅಂತ. ಮೋಕ್ಷವನ್ನು ಆತ ಪಡಿತಾನೆ ಅಂತ ಹೇಳ್ತಾ, ಅದನ್ನು ಪಡೆಯೋದಕ್ಕೆ ಮತ್ತುನಃ ಬೇಕಾದ ಉಪಾಯವನ್ನು 57ನೇ ಶ್ಲೋಕದಲ್ಲಿ ಹೇಳ್ತಾನೆ. ಮತ್ತುನಃ ಅವರಿಗೂ ಸಹ ಹೀಗೆ ಮಾಡಿದರೆ ಹೀಗಾಗತ್ತೆ, ಆದರೆ ಅದಕ್ಕೆ ಇದಕ್ಕೊಂದು ಉಪಾಯ ಮತ್ತೊಂದು ಉಂಟು ಅಂತ. ಅದು ಭಗವಂತನ ಉಪದೇಶದ ವಿಶೇಷತೆ. ಅದನ್ನು ನಾಳೆ 6:30 ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.